ಯೇಸು ಒಳ್ಳೆಯವರು ಅಂತ ಹೇಳ್ತೀನಿ, ನೀವು ಯಾವಾಗಲೂ ಅಂತ ಹೇಳಿ. ಯೇಸು ಒಳ್ಳೆಯವರು, ಯೇಸು ಕ್ರಿಸ್ತನು ಒಳ್ಳೆಯವರು, ಯಾವಾಗಲೂ ಒಳ್ಳೆಯವರು. ದೇವರಿಗೆ ಸ್ತೋತ್ರವಾಗಲಿ. ಈ ಲೋಕದಲ್ಲಿ ಒಳ್ಳೆ ದೇವರು ಅಂತ ಕರೆಸಿಕೊಳ್ಳೋರು ಯೇಸು ಸ್ವಾಮಿ ಒಬ್ಬರೇ. ಎಷ್ಟು ದೇವತೆಗಳು ಹಿರಿಯರು ಹೇಳ್ತಾ ಇದ್ರು, ರಾತ್ರಿ ಏನಾದರೂ ತಮ್ಮ ಒಂದಕ್ಕೆ ಎರಡಕ್ಕೆ ಎತ್ತರ ಆ ಗುಡಿ ಮುಂದೆ ಹಾಯ್ಬೇಡ, ದೇವರು ವಾಕ್ಯ ಹೇಳ್ತೀನಿ. ರಾತ್ರಿ 12 ಬಾ, 2 ಗಂಟೆಗಾದ್ರೂ ಬಾ, ಮಧ್ಯಾಹ್ನ 12 ಬಾ, ಗುಡಿ ಬಿಸಿಲಲ್ಲಿ ಆದ್ರೂ ಬಾ, ಆತ ನಿಮ್ಗೆ ಒಳ್ಳೆಯವನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಸ್ಥಳದಲ್ಲಿ ನಮ್ಮ ದೇವರು ಶಿಸ್ತಿನ ದೇವರು ಕೂಡ ಆಗಿದ್ದಾರೆ. ಹಲ್ಲೆಲೂಯಾ. ಸ್ವಾಮಿ ಒಳ್ಳೆಯವರು ಅಂತ ನಮ್ಮ ಮನಸ್ಸಿಗೆ ತಿಳಿದ ಹಾಗೆ ಅದನ್ನು ಮಾಡಲಿಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ದೇವರು ಕ್ರಮವಾಗಿದ್ದಾರೆ. ದೇವರ ಸ್ತೋತ್ರ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಹೋಗೋಣ. ನಾವು ಇವತ್ತು ದೇವರ ವಾಕ್ಯ ಧ್ಯಾನಿಸುವುದಕ್ಕಿಂತ ಮೊದಲು ಕಳೆದ ವಾರ ನಾವು ಏನು ದೇವರ ವಾಕ್ಯ ಧ್ಯಾನಿಸಿದ್ವಿ ಅಂತ ಸ್ವಲ್ಪ ನಾವು ಯೋಚನೆ ಮಾಡೋಣ. ನಮ್ಮ ಪ್ರಾರ್ಥನೆ ದೇವರು ಕೇಳ್ತಾರ? ಕೇಳೋದಾದ್ರೆ ಯಾಕೆ ಕೇಳ್ತಾರೆ, ಯಾಕೆ ಕೇಳಂಗಿಲ್ಲ ಅಂದ್ರೆ ಯಾಕೆ ಕೇಳೋದಿಲ್ಲ ಅನ್ನುವಂಥ ವಿಷಯದಲ್ಲಿ ನಾವು ದೇವರ ವಾಕ್ಯ ಕಳೆದ ವಾರ ಧ್ಯಾನಿಸಿದ್ವಿ. ಆಮೆನ್, ಹಲ್ಲೆಲೂಯಾ. ಅದರಲ್ಲಿ ಇಬ್ಬರು ಪ್ರಾರ್ಥನೆ ಮಾಡ್ತಾರೆ, ಸುಂಕದವನು ಪ್ರಾರ್ಥನೆ ಮಾಡ್ತಾರೆ. ಸುಂಕದವನ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ, ಪರಿಸಯನ ಪ್ರಾರ್ಥನೆಯನ್ನು ದೇವರು ಯಾಕೆ ಕೇಳೋದಿಲ್ಲ ಹೇಳ್ರಿ? ಪರಿಸಯನ ತಗ್ಗಿಸ್ಕೊಳಂಗಿಲ್ಲ. ಅಂದ್ರೆ ವಾರಕ್ಕೆ 2 ದಿನ ಉಪವಾಸ ಮಾಡ್ತಾನೆ, ಕಾಣಿಕೆ ಕೊಡ್ತಾನು, ಮಕ್ಕಳ ನಾನು ಅವನಷ್ಟು ಪಾಪಿನ ಅಲ್ಲ, ಬಹಳ ಶುದ್ಧನು. ಯೇಸು ಸ್ವಾಮಿ ಹೇಳ್ತಾರೆ, ಬಹಳವಾಗಿ ಕ್ಷಮಿಸಲ್ಪಟ್ಟವರಿಗೆ ದೇವರ ಮೇಲೆ ಬಹಳವಾಗಿ ಪ್ರೀತಿ ಇರ್ತದೆ, ಕಡಿಮೆ ಕ್ಷಮಿಸಲ್ಪಟ್ಟವರಿಗೆ ಕಡಿಮೆ ಪ್ರೀತಿ ಇರ್ತದೆ. ಆಮೆನ್, ಹಲ್ಲೆಲೂಯಾ. ದೇವರು ನಮಗೆ ಸ್ತೋತ್ರ. ಈ ವಿಷಯ ನಾವು ಕಳೆದ ವಾರ ದೇವರ ಸನ್ನಿಧಿಯಲ್ಲಿ ಧ್ಯಾನಿಸಿದೆವು, ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಅದೇ ರೀತಿಯಾಗಿ ನಮ್ಮ ಮಧ್ಯದಲ್ಲಿ ಯವನಸ್ಥರು ಕೂಡ ಇದ್ದಾರೆ, ಯವನಸ್ಥರ ಸಹೋದರರು ಕೂಡ ಇದ್ದಾರೆ. ಕಳೆದ ವಾರ ಬುಧವಾರ ದಿನ ಯವನಸ್ಥರ ಕೂಡ ಏರ್ಪಡಿಸಿದ್ವು. ಅದರಲ್ಲಿ 9 ಜನ ಭಾಗವಹಿಸಿದ್ರು. 9 ಜನ ಭಾಗವಹಿಸಿದ್ರು. ಅವ್ರ ಫೋಟೋ ಕೂಡ ನಾನು ಗ್ರೂಪಲ್ಲಿ ಹಾಕಿದ್ದೇನೆ. ಅವರಿಗಾಗಿ ಪ್ರಾರ್ಥನೆ ಮಾಡುವ ಉದ್ದೇಶದಲ್ಲಿ ಅವರ ಫೋಟೋಗಳನ್ನ ನಾನು ಗ್ರೂಪಲ್ಲಿ ಹಾಕಿದ್ದೇನೆ. ಮತ್ತು ಬರದೇ ಇರುವಂಥ ಯವನಸ್ಥರುಗಳು ಸಿಕ್ಕೋರ ನಾವು ಪ್ರಾರ್ಥನೆ ಮಾಡಬೇಕು, ಅವರು ಕೂಡ ಪವಿತ್ರಾತ್ಮ ಅಭಿಷೇಕ ಹೊಂದಿಕೊಳ್ಳುವುದಾಗಿ. ಯವನಸ್ಥರ ಕೂಟದಲ್ಲಿ ನಾವು ಏನು ಕಲಿತೆವು ಅಂತೇಳಿ ಯವನಸ್ಥರು ಹೇಳ್ಬಹುದಾ? ಏನು ವಿಷಯ ನಾವು ಕಲಿತಿದ್ದೇವೆ? ಬುಧವಾರ ದಿನ ಯವನಸ್ಥರ ಕೂಟ ನಡೀತು, ಅದರಲ್ಲಿ ಭಾಗವಹಿಸಿದೆ. ಇದನ್ನೆಲ್ಲ ಯವನಸ್ಥರು ಕೈ ತೋರಿಸ್ರಿ, ಬುಧವಾರ ಭಾಗವಹಿಸಿರೋರು ಕೈ ತೋರಿಸ್ರಿ. ಎಷ್ಟು ಜನ ಇದ್ದಾರೆ ನೋಡ? ಸರಿ, ಏನು ವಿಷಯ ನಾವು ಕಲ್ತೀವಿ ಅಂತ ಹೇಳ್ಬೋದಾ? ನಮ್ಮ ಕುಟುಂಬಕ್ಕೆ ನಾವು ಯಾವ ರೀತಿಯಾಗಿ ಆಶೀರ್ವಾದವಾಗಿ ಇರಬೇಕು. ಆಶೀರ್ವಾದ ಯಾವಾಗ ಇದ್ದೀವಿ ಅಂತಂದ್ರೆ ಅದ್ರ ಗುರುತೇನ್ರಿ? ಕುಟುಂಬಕ್ಕೆ ಮನೆಯಲ್ಲಿರುವಂತ ಮಕ್ಕಳು ಕುಟುಂಬಕ್ಕೆ ಆಶೀರ್ವಾದವಾಗಿದ್ದಾರೆ, ಯವನಸ್ಥರು ಕುಟುಂಬಕ್ಕೆ ಆಶೀರ್ವಾದವಾಗಿದ್ದಾರೆ ಅನ್ನೋದಕ್ಕೆ ಒಂದು ಗುರುತು ಕೊಟ್ಟೆ ನಾನು. ಅದೇನು ಗುರುತು ಅಂತ ಹೇಳ್ಬೋದ್ರೆ, ಯವನಸ್ಥರು ದಿನಾಲು ಕುಟುಂಬಕ್ಕಾಗಿ 1 ತಾಸು ದೇವರ ಸನ್ನಿಧಿಯಲ್ಲಿ ಮೊಳಕಾಲೂರಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ರೆ ನಮ್ಮ ಕುಟುಂಬಕ್ಕೆ ನಾವು ಆಶೀರ್ವಾದವಾಗಿ ಇದ್ದೇವೆ ಅಂತ ಸೂಚನೆ. ನಾವು ಪ್ರಾರ್ಥನೆ ಮಾಡಕ್ಕೆ ಆಗ್ತಾ ಇಲ್ಲ ಅಂದ್ರೆ ಏನಂತೆ? ಕುಟುಂಬಕ್ಕೆ ದರಿದ್ರ ಮಕ್ಕಳು ಹೀಗೆ ಕಲಿಸಿದ್ರಲ್ಲ, ನಾವು ಓದ್ಬಿಟ್ಟವ್ರೆ. ಸ್ವಲ್ಪ ಮಾತಾಡೋ ಭಾಷೆ ಸ್ವಲ್ಪ ರಪ್ಪಾಗಿರ್ತೈತಿ, ದಯವಿಟ್ಟು ಕ್ಷಮಿಸಿ. ಯಾಕೆ ಅರ್ಥ ಆಗ್ಬೇಕಂದ್ರೆ ಕೆಲವೊಂದು ರಪ್ಪು ಹೇಳ್ಬೇಕಾಗ್ತದೆ, ತಿಳಿಬೇಕಂದ್ರೆ ಸ್ವಲ್ಪ ಗಟ್ಟಿಯಾಗಿ ಹೇಳ್ಬೇಕು. ಅದಕ್ಕಾಗಿ ಅದು ಏನಾಗ್ಬಿಟ್ಟಿದೆ ಅಂದ್ರೆ, ಹೊಸದಾಗಿ ಸೇವೆಗೆ ಬಂದಾಗ ಫಸ್ಟ್ ರಾಮ್ ಬಾಬು ಅವ್ರ ಮೆಸೇಜ್ ಭಾಳ ಕೇಳ್ತೀನಿ. ಪದೇ ರಾಮ್ ಬಾಬು ಫಸ್ಟ್ ಮೆಸೇಜ್ಗಳನ್ನ ಚಿಪ್ಪಲ್ಲಿ ಹಾಕಿ ಕೊಡ್ತಾ ಇದ್ರು. ಅವಾಗ ಕೇಳಿ ಅವ್ರ ಜೊತೆ ಮಾತಾಡೋ ಅಭ್ಯಾಸ ಬಂತು. ಕೆಲವೊಮ್ಮೆ ಸೇವೆ ಕೇಳುವಾಗ ಕಠಿಣವಾದ ಶಬ್ದಗಳನ್ನು ಕೂಡ ಉಪಯೋಗ ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ದೇವರ ಸ್ತೋತ್ರ. ಇವತ್ತು ಕುಟುಂಬಕ್ಕೆ ಆಶೀರ್ವಾದವಾಗಿದ್ದೀವಿ ಅಂತ ಅನ್ನೋದಾದ್ರೆ, ಯವನಸ್ಥ ಮಕ್ಕಳು ಮನೆಯಲ್ಲಿ ಇದ್ದೀವಿ ಅಂತ ಅನ್ನೋದಾದ್ರೆ, ತಂದೆ ತಾಯಿಗಳು ವಯಸ್ಸಾದಂತ ಮಕ್ಕಳಿಗೆ ಏನಂತ ಕರೀತಾರೆ? ಯವನಸ್ಥ ಕೂಟದಲ್ಲಿ ಏನು ನಡೀತಂತ ಸ್ವಲ್ಪ ಹೇಳ್ಬಿಟ್ಟು ದೇವರವಾಗಿ ಹೋಗೋಣ. ವಯಸ್ಸಿಗೆ ಬಂದ ತಕ್ಷಣ ಒಂದು 18-20 ವಯಸ್ಸಾದ್ಮೇಲೆ ತಂದೆ ತಾಯಿಗಳು ಸಾಮಾನ್ಯವಾಗಿ ಏನಂತ ಕರೆಯೋದು ಮಕ್ಕಳಿಗೆ?
ಕತ್ತೆಗಿಲೆ ಕತ್ತಿಗಿತ್ತೆ ಅನ್ಸಕತ್ತಿ ಇನ್ನೂ ಏನು ನಿಮ್ಗೆ ಉಪಯೋಗ ಇಲ್ಲ ಕುಟುಂಬಕ್ಕೆ. ಅದಕ್ಕೆ ನಮ್ಮ ಯೌವನಸ್ಥ ಮಕ್ಕಳಿಗೆ ನಾವು ಏನು ಹೇಳಿದ್ವಿ ಅಂದ್ರೆ ಯೌವನಸ್ಥರ ಕೂಟದಲ್ಲಿ ಕುಟುಂಬಕ್ಕೆ ನಾವು ದೇವ್ರ ಮಕ್ಕಳು ಯೌವನಸ್ಥರು, ದೇವ್ರ ಮಕ್ಕಳಾಗಿ ಯೌವನಸ್ಥರಾಗಿ ಕುಟುಂಬಕ್ಕೆ ಆಶೀರ್ವಾದವಾಗಿ ಇದ್ದೀವಿ ಅಂತ ಅನ್ನೋದಾದ್ರೆ ದೇವರ ಸನ್ನಿಧಿಯಲ್ಲಿ ದಿನಾಲು 1 ತಾಸು ನಾವು ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತೀವಿ. ಆಮೇಲೆ ನಮ್ಮ ಮೊಣಕಾಲೂರಿ ಪ್ರಾರ್ಥನೆ ಮಾಡಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅದರ ಅರ್ಥ ಏನು? ಕುಟುಂಬಕ್ಕೆ ನಾವು ಆಶೀರ್ವಾದ ಅಲ್ಲ, ಆಶೀರ್ವಾದದ ಮಕ್ಕಳು ಅಲ್ಲ ಕುಟುಂಬಕ್ಕೆ. ಅದಕ್ಕಾಗಿ ಇಲ್ಲಿ ಮಕ್ಕಳಾಗಿರೋರು ಬಹಳ ಜನ ಇದ್ದೀವಿ, ತಂದೆ ತಾಯಿಗಳು ಮಕ್ಕಳು ಎಲ್ಲರೂ ಒಟ್ಟಿಗೆ ಇದ್ದೀವಿ. ಇವಾಗ ಏನಂದ್ರೆ ನಿಮ್ಮ ಮಕ್ಕಳನ್ನ ನೀವು ಕುಟುಂಬದಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡೋದನ್ನ ಕಲಿಸಿದ್ರೆ ನಿಮ್ಮ ಮಕ್ಕಳನ್ನ ನೀವು ಆಶೀರ್ವಾದದಲ್ಲಿ ಬೆಳೆಸ್ತಾ ಇದ್ದೀರಿ ಅಂತ ಅರ್ಥ. ಆಶೀರ್ವಾದ ಹೊಂದುವುದಕ್ಕಾಗಿ ಬೆಳೆಸ್ತಾ ಇದ್ದೀರಿ. ಮಕ್ಕಳಾಗಿ ಇಟ್ಕೊಂಡು ಕುಟುಂಬದಲ್ಲಿ ನಾವು ಮೊಣಕಾಲೂರಿ ಪ್ರಾರ್ಥನೆ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಕುಟುಂಬಕ್ಕೆ ಆಶೀರ್ವಾದದ ಮಕ್ಕಳು ಅಲ್ಲ. ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ್ರೆ ನಮ್ಮ ತಂದೆ ತಾಯಿಗಳಿಗೆ ನಾವು ಆಶೀರ್ವಾದ. ಹಲ್ಲೆಲೂಯ, ಹಲ್ಲೆಲೂಯ. ಇಷ್ಟು ಇದೇ ವಿಷಯವನ್ನು ನಾವು ಇಟ್ಕೊಂಡು ಬುಧವಾರ ಯೌವನಸ್ಥ ಮಕ್ಕಳಿಗೆ ವಿಷಯ ನಾವು ದೇವವಾಕ್ಯದಿಂದ ಕಲಿಸಿದೆವು. ಅದೇ ರೀತಿಯಾಗಿ ಅನೇಕರು ಸಮರ್ಪಣೆ ಮಾಡಿದ್ರು. 9 ಜನರಲ್ಲಿ ಬಹಳ ಜನ ಎಲ್ಲರೂ ನಾವು ಪ್ರಾರ್ಥನೆ ಮಾಡ್ತೀವಿ, ಇವತ್ತಿಂದ ನಾವು ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತೀವಿ ಅಂತ ಎಷ್ಟೋ ಜನ ಸಮರ್ಪಣೆ ಮಾಡಿದ್ರು. ಯೌವನಸ್ಥರ ಪುಟಕ್ಕೆ ನಿಮ್ಮ ಮಕ್ಕಳನ್ನು ನೀವು ಕಳಿಸಿದ್ದೀರಿ. ಕಳಿಸೋದಷ್ಟೇ ಅಲ್ಲ, ಅದನ್ನ ನೀವು ಫಾಲೋ ಅಪ್ ಮಾಡಬೇಕು. ಅಲ್ಲಿ ಏನು ಕಲಿಸಿದ್ರಪ್ಪ ಅಂತ ಅದೇ ತಂದೆ ತಾಯಿಗಳ ಜವಾಬ್ದಾರಿ. ಅದನ್ನ ಫಾಲೋ ಅಪ್ ಮಾಡೋದಂದ್ರೆ ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ನಾವು ಗಮನಿಸ್ಬೇಕು. ಪ್ರಾರ್ಥನೆ ಮಾಡೋದಕ್ಕೆ ಡಿಸ್ಟರ್ಬ್ ಮಾಡೋದಲ್ಲ, ಟಾರ್ಚರ್ ಕೊಡೋದಲ್ಲ. ಪ್ರಾರ್ಥನೆ ಮಾಡು ಅಂತ ಟಾರ್ಚರ್ ಕೊಡೋದಲ್ಲ. ನೀವೇನು ಕಲ್ತಿದ್ದೀರಿ ಅದನ್ನ ಮಾಡ್ರಿ, ದೇವ್ರ ವಾಕ್ಯಕ್ಕೆ ವಿಧೇಯರಾಗಿರಿ ಅನ್ನೋದನ್ನು ನಾವು ಕಲಿಸ್ಬೇಕು. ಹಲ್ಲೆಲೂಯ, ದೇವ್ರ ನಮಗೆ ಸ್ತೋತ್ರ. ಈ ಸಮಯದಲ್ಲಿ ನಾವು ದೇವ್ರ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಹೋಗೋಣ. ಇವತ್ತು ನಾವು ದೇವ್ರ ವಾಕ್ಯವನ್ನು ಧ್ಯಾನಿಸ್ತಕ್ಕಂಥ ವಿಷಯ ಮಂಜೂಷ ಪೆಟ್ಟಿಗೆ ಬಗ್ಗೆ ಕೆಲವು ವಿಷಯಗಳನ್ನ ನಾವು ತಿಳಿದುಕೊಳ್ಳಲಿಕ್ಕಾಗಿ ಹೋಗ್ತಾ ಇದ್ದೀವಿ. ಆರ್ಕ್ ಆಫ್ ಕವನೆಂಟ್ ಅಂತ ಕರೀತಾರೆ ಮೊಬೈಲಲ್ಲಿ, ಕನ್ನಡದಲ್ಲಿ ಮಂಜೂಷ ಪೆಟ್ಟಿಗೆ ಅಂತ ಕರೀತಾರೆ. ತಮಿಳು ಭಾಷೆಯಲ್ಲಿ ಒಡಂಬಡಿಕೆ ಪೆಟ್ಟಿನ ಒಡಂಬಡಿಕೆ ಪೆಟ್ಟಿಗೆ ಅಂತ ತಮಿಳು ಬರ್ತದೆ. ಹಲ್ಲೆಲೂಯ, ದೇವರಿಗೆ ಸ್ತೋತ್ರ. ಈ ಸಮಯದಲ್ಲಿ ನಾವು ಮಂಜೂಷ ಪೆಟ್ಟಿಗೆ ಬಗ್ಗೆ ಕೆಲವು ವಿಷಯಗಳನ್ನ ನಾವು ತಿಳಿದುಕೊಳ್ಳೋಣ. ಇದಕ್ಕಿಂತ ಮೊದಲು ಮಂಜೂಷ ಪೆಟ್ಟಿಗೆ ಬಗ್ಗೆ ಸತ್ಯವೇದದಲ್ಲಿ ಓದಿದ್ದೀರಲ್ಲ? ಮಂಜೂಷ ಪೆಟ್ಟಿಗೆ ಬಗ್ಗೆ ಎಷ್ಟು ಜನ ಓದಿದ್ದೀರಿ? ಕೈ ತೋರಿಸ್ತಾರೆ ಸ್ವಲ್ಪ. ನಿಮ್ಗೇನು ಪ್ರಶ್ನೆ ಕೇಳಿಲ್ಲ. ಮಂಜೂಷ ಪೆಟ್ಟಿಗೆ ಬಗ್ಗೆ ನಾನು ಓದಿದ್ದೇನೆ. ಎಷ್ಟು ಜನ ಇದ್ದೀರಿ? ಇನ್ನುಳಿದವರು ಮಂಜೂಷ ಪೆಟ್ಟಿಗೆ ಬಗ್ಗೆ ಓದಲಿಲ್ಲ. ಓದ್ತಾ ಇದ್ದವ್ರು ಇವತ್ತು ಅದ್ರ ಬಗ್ಗೆ ಓದ್ರಿ. ವಚನಗಳನ್ನ ದೇವ್ರ ವಾಕ್ಯಗಳು ನಿಮ್ಗೆ ಸಿಗ್ತವೆ, ಅದನ್ನು ಬರೆದಿಟ್ಕೊಂಡು ಮನೆಗೆ ಹೋಗಿ ಅದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ದೇವ್ರ ವಾಕ್ಯಗಳನ್ನ ತೆಗೆದು ನೀವು ಧ್ಯಾನಿಸ್ರಿ. ಅದ್ರ ವಿಶೇಷತೆ ನಿಮಗೆ ಗೊತ್ತಾಗ್ತದೆ. ಹಲ್ಲೆಲೂಯ, ದೇವ್ರ ನಮಗೆ ಸ್ತೋತ್ರ. ಇವತ್ತು ನಾವು ಮೊದಲನೇ ಅರಸಗಳ ಪುಸ್ತಕ 8ನೇ ಅಧ್ಯಾಯ 9ನೇ ವಾಕ್ಯವನ್ನ ಯಾರಾದ್ರೂ ಓದ್ರಿ. 2 ಕಲ್ಲಿನ ಹಲಗೆಗಳ ಹೊರತಾಗಿ ಮಂಜೂಷದಲ್ಲಿ 2 ಕಲ್ಲಿನ ಹಲಗೆಗಳ ಹೊರತಾಗಿ ಬೇರೇನೂ ಇರಲಿಲ್ಲ. ಯೆಹೋವನು ಐಗುಪ್ತದಿಂದ ಬಂದ ಇಸ್ರಾಯೇಲರೊಡನೆ ಹೋರೇಬ್ ಬೆಟ್ಟದ ಬಳಿಯಲ್ಲಿ ಒಡಂಬಡಿಕೆ ಮಾಡಿಕೊಂಡ ಮೇಲೆ ಮೋಶೆಯು ಅವುಗಳನ್ನು ಅಲಂಕರಿಸಿದ್ದನು. ದೇವರಿಗೆ ಸ್ತೋತ್ರ. ಈ ಮಂಜೂಷ ಪೆಟ್ಟಿಗೆಯಲ್ಲಿ ಏನಿತ್ತಪ್ಪ ಅಂದ್ರೆ 2 ಕಲ್ಲಿನ ಹಲಗೆಗಳು. ಕಲ್ಲಿನ ಹಲಗೆಯಲ್ಲಿ ದೇವರು 10 ಆಜ್ಞೆಗಳನ್ನ ಸ್ವತಃ ಕೈಯಿಂದ ಬರೆದು ಕೊಟ್ಟಿದ್ದರು. ಆಮೇಲೆ ಸತ್ಯವೇದದಲ್ಲಿ ಪರಿಶುದ್ಧಾತ್ಮನ ಅನೇಕ ವಿಷಯಗಳನ್ನ ತನ್ನ ಸೇವಕರಿಗೆ ತಿಳಿಸಿ, ಪ್ರವಾದಿಗಳಿಗೆ ತಿಳಿಸಿ, ತನ್ನ ದಾಸರಿಗೆ ತಿಳಿಸಿ ವಿಷಯಗಳನ್ನ ಬರೆಸಿದ್ದಾರೆ. ಆದ್ರೆ ದೇವರೇ ಸ್ವತಃ ಕೈಯಿಂದ ಬರೆದುಕೊಟ್ಟಂತ ವಾಕ್ಯಗಳು 10 ಆಜ್ಞೆಗಳು ಮಾತ್ರ. ಆಮೇಲೆ ಹಲ್ಲೆಲೂಯ. ಈ ಸತ್ಯವೇದದಲ್ಲಿರುವಂತ ಮಂಜೂಷ ಪೆಟ್ಟಿಗೆಯಲ್ಲಿರುವಂತ 10 ಆಜ್ಞೆಗಳನ್ನ ಸ್ವತಃ ದೇವರೇ ತನ್ನ ಕೈಯಿಂದ ಕಲ್ಲಿನ ಹಲಗೆಗಳಲ್ಲಿ ಕೆತ್ತಿ ಬರೆದು ಕೊಟ್ಟಿದ್ದಾರೆ. ಆಮೇಲೆ ಹಲ್ಲೆಲೂಯ. ಸರಿ, ಈ ಹಲಗೆಗಳು ಮಂಜೂಷ ಪೆಟ್ಟಿಗೆಯಲ್ಲಿ ಇದ್ವು.
ಕಲ್ಲುಗಳು, 2 ಕಲ್ಲಿನ ಮೇಲೆ 10 ಆಜ್ಞೆಗಳು. ಆ ಕಡೆ ಒಂದು ಕಲ್ಲಲ್ಲಿ 5 ಆಜ್ಞೆಗಳು, ಇನ್ನೊಂದು ಕಲ್ಲಲ್ಲಿ 5 ಆಜ್ಞೆಗಳು, ಅಥವಾ ಒಂದು ಕಲ್ಲಲ್ಲಿ 6, 4 ಹೀಗೂ ಇರ್ಬೋದು. ಒಟ್ಟಿನಲ್ಲಿ 10 ಆಜ್ಞೆಗಳು, 2 ಕಲ್ಲುಗಳು ಸೇರಿಸಿ 10 ಆಜ್ಞೆಗಳು ಆ ಮಂಜೂಷ ಪೆಟ್ಟಿಗೆ ಒಳಗಡೆ ಇದ್ದು. ಮೋಸೆ ಮಂಜೂಷ ಪೆಟ್ಟಿಗೆಯನ್ನ ಸಿದ್ಧಪಡಿಸೋದಕ್ಕಾಗಿ ದೇವರು ಆಜ್ಞೆ ಕೊಟ್ಟಾಗ ಮೋಸೆಯು ಆ ಮಂಜೂಷ ಪೆಟ್ಟಿಗೆಯನ್ನ ಸಿದ್ಧಪಡಿಸ್ತಾರೆ. ಅದರೊಳಗಡೆ ಆ 2 ಕಲ್ಲಿನ ಹಲಿಗೆಗಳನ್ನ ಇಡ್ತಾರೆ. ಸತ್ಯದಲ್ಲಿ ನಾವು ಓದೋ ಪ್ರಕಾರ ಇದರಲ್ಲಿ ಆ ಮಂಜೂಷದಲ್ಲಿ 2 ಕಲ್ಲಿನ ಹಲಿಗೆಗಳ ಹೊರತಾಗಿ ಬೇರೇನೂ ಇರಲಿಲ್ಲ. ಅಂದ್ರೆ ಈ ಮೋರೆ ಬೆಟ್ಟದ ಬಳಿಯಲ್ಲಿ ಒಡಂಬಡಿಕೆ ಮಾಡಿಕೊಂಡ ಮೇಲೆ ಮೋಸೆ ಅವುಗಳನ್ನ ಮಂಜೂಷ ಪೆಟ್ಟಿಗೆ ಇಡ್ತಾರೆ. ಹಲ್ಲೆಲೂಯಾ. ಮಂಜೂಷ ಪೆಟ್ಟಿಗೆ ಅಂದ್ರೆ ಒಂದು ಪೆಟ್ಟಿಗೆ, ಅದಕ್ಕೆ ಮಂಜೂಷ ಒಡಂಬಡಿಕೆ ಪೆಟ್ಟಿಗೆ ಅಂತೇಳಿ ಕರೀತಾರೆ. ದೇವರ ಒಡಂಬಡಿಕೆ ಅಂತ ಕರೀತಾರೆ. ಹಲ್ಲೆಲೂಯಾ. ಈ ಒಪ್ಪಂದದ ಒಂದು ಪೆಟ್ಟಿಗೆಯಲ್ಲಿ ಈ 10 ಆಜ್ಞೆಗಳು ಇಡಲ್ಪಟ್ಟಿದ್ವು. ಹಲ್ಲೆಲೂಯಾ. ಈ ಮಂಜೂಷ ಪೆಟ್ಟಿಗೆ ವಿಶೇಷತೆ ಏನಪ್ಪಾ ಅಂದ್ರೆ, ಇಸ್ರಾಯೇಲರು ಇದನ್ನು ತಗೊಂಡು ಮುಂದೆ ಮುಂದೆ ಹೋಗ್ತಾ ಇದ್ರು. ಅವ್ರ ಪ್ರಯಾಣದಲ್ಲಿ 40 ವರ್ಷಗಳ ಪ್ರಯಾಣದಲ್ಲಿ ಹೊರೆ ಬೆಟ್ಟದಲ್ಲಿ ಏನು ಮಂಜೂಷ ಪೆಟ್ಟಿಗೆಯನ್ನ ರೆಡಿ ಮಾಡಿದ್ರು, ಅಲ್ಲಿಂದ ಇವರು ಮುಂದ್ಗಡೆ ಹೋಗ್ತಾ ಇದ್ರು. ಹಿಂದ್ಗಡೆ ಎಲ್ಲಾ ಜನಗಳು ಕೂಡ ಬರ್ತಾ ಇದ್ರು. ಆಮೇಲೆ ನಾವು ಇವರು ಮುಂದೆ ಮಂಜೂಷ ಪೆಟ್ಟಿಗೆ ಏನು ಹೊತ್ಕೊಂಡ್ ಬರ್ತಾರೋ ಅಲ್ಲಿ ದೇವರ ಜೊತೆಯಲ್ಲಿನೇ ಚಲಿಸ್ತಾ ಇದ್ರು. ಹಲ್ಲೆಲೂಯಾ. ನಾವು ಯೆಹೋಶುವನ ಗ್ರಂಥ 3ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ನಾವು ಓದ್ತೇವೆ. ಯಾರಾದ್ರೂ ಒಬ್ರು ಬೇಗ ಓದ್ರಿ. ಯೆಹೋಶುವನ ಗ್ರಂಥ 3ನೇ ಅಧ್ಯಾಯದ 6ನೇ ವಾಕ್ಯ. ಮತ್ತು ಯಾಜಕರಿಗೆ ಒಡಂಬಡಿಕೆಯ ಮಂಜೂಷವನ್ನು ಹೊತ್ತುಕೊಂಡು ಜನರ ಮುಂದಾಗಿ ನಡೆದು ಹೊಡೆದಾಟಿನಿ ಎಂದು ಆಜ್ಞಾಪಿಸಲು ಅವರು ಆ ಮಂಜೂಷವನ್ನು ಹೊತ್ತುಕೊಂಡು ಅವರ ಮುಂದಾಗಿ ಹೋದರು. ಹಲ್ಲೆಲೂಯಾ. ಇಲ್ಲಿ ಏನಿದೆ ಅಂದ್ರೆ, ಮಂಜೂಷ ಪೆಟ್ಟಿಗೆಯನ್ನ ಹೊತ್ತುಕೊಂಡು ಯಾಜಕರು ಹೊಳೆ ದಾಟೋದಕ್ಕೆ ಹೋಗ್ತಾ ಇದ್ದಾರೆ. ಹೊಳೆ ಅವಾಗ ನೀರಿನಿಂದ ತುಂಬಿದ್ದಾರೆ. ನೀರಿದೆ ಹೊಳೆಯಲ್ಲಿ. ನೀರು ತುಂಬಿದಾಗ ಹೊಳೆ ದಾಟೋದಕ್ಕೆ ಕಷ್ಟ. ಇವರು ಮಂಜೂಷ ಪೆಟ್ಟಿಗೆಯನ್ನು ಹೊತ್ಕೊಂಡು ಏನು ಹೊಳೆ ದಾಟೋದಕ್ಕೆ ಹೋಗ್ತಾರೋ, ಹೊಳೆಯಲ್ಲಿ ಇವರು ಕಾಲಿಟ್ಟ ತಕ್ಷಣ ನೀರೇನ್ ಮಾಡ್ತಾ ಇದ್ದಾರೆ, ದಾರಿ ಬಿಡ್ತಾರೆ. ಆ ಮಂಜೂಷ ಪೆಟ್ಟಿಗೆಯನ್ನು ಹೊತ್ಕೊಂಡು ಹೊಳೆ ನದಿ ಒಳಗಡೆ ಇವರು ಕಾಲಿಟ್ಟ ತಕ್ಷಣ ನೀರು ಒಡ್ಡಿನಂತೆ ಹಿಂದ್ಗಡೆ ಸರಿದು ನಿಂತ್ಕೊಂತಂತೆ. ನಾವು ಕಲ್ಲಿಂದನೂ ಕಟ್ಟಲಿಲ್ಲ, ಕಟ್ಟಿಗೆಯಿಂದನೂ ಕಟ್ಟಲಿಲ್ಲ, ಅಲ್ಲಿ ಏನೂ ಇಲ್ಲ. ನೋಡುವುದಕ್ಕೆ ಅವ್ರಿಗೆ ಕಣ್ಣಿಂದ ಕಾಣಿಸ್ತಾ ಇದೆ ನೀರು ಹೆಂಗ್ ಸರಿತಾ ಇದೆ, ಕೂಡಾಗ್ತಾ ಇದೆ. ಅಲ್ಲೇ ನೀರು ಕೂಡಿಸ್ಕೊಂಡು ಹೊಳೆ ಏನು ಹರಿದು ಬರ್ತಾ ಇದ್ವು ಹಂಗೆ ನಿಂತು ಹಿಂದೆ ಸರಿದು ಇವ್ರಿಗೆ ಜಾಗ ಬಿಟ್ಟು ಮುಂದಿನ ನೀರೆಲ್ಲ ಖಾಲಿಯಾಗಿ ಹೋಯ್ತು. ಇವಾಗ ಇವರು ಹೊಳೆ ದಾಟಲಿಕ್ಕೆ ಆಗ್ತಾ ಇದೆ. ಈ ಮಂಜೂಷ ಪೆಟ್ಟಿಗೆಯನ್ನ ಹೊತ್ತುಕೊಂಡು ಇವರು ಮುಂದೆ ಹೋದಾಗ ನದಿಯು ಇವರು ದಾಟುವುದಕ್ಕಾಗಿ ದಾರಿ ಬಿಟ್ಟು, ಇದನ್ನು ಯಾಜಕರು ನದಿ ಮಧ್ಯದಲ್ಲಿ ಬಂದು ನೀರ್ ಕಡೆ ಸರಿದು ನಿಂತ್ಕೋತಾರೆ. ಎಲ್ಲಿವರೆಗೂ ನಿಂತ್ಕೋತಾರೆ ಹೇಳ್ರಿ? ಎಲ್ಲಾ ಜನಗಳು ಹೊಳೆ ದಾಟುವವರೆಗೆ ಕೂಡ. ಯಾಕಂದ್ರೆ ಮಂಜೂಷ ಪೆಟ್ಟಿಗೆಯಲ್ಲಿ ದೇವರ ಆಜ್ಞೆ ಇದೆ, ದೇವರ ಪ್ರಸನ್ನತೆ ಅದ್ರ ಮೇಲೆ ಬರ್ತಾ ಇದೆ. ದೇವರು ಅದನ್ನು ನೋಡ್ತಾ ಇರ್ತಾರೆ. ಅದರ ನಿಮಿತ್ತವಾಗಿ ಅಲ್ಲಿ ನದಿ ಏನಾಗ್ತಾ ಇದ್ದಾರೆ, ಜಾಗ ಬಿಡ್ತಾ ಇದೆ ಹೋಗುವುದಕ್ಕಾಗಿ. ಹಲ್ಲೆಲೂಯಾ. ಈ ಮಂಜೂಷ ಪೆಟ್ಟಿಗೆದು ಇನ್ನೂ ಬಹಳ ವಿಶೇಷ ಇದೆ. ದೇವರ ಮಕ್ಕಳಿಗೆ ಈ ಮಂಜೂಷ ಪೆಟ್ಟಿಗೆ ಆಶೀರ್ವಾದವಾಗಿತ್ತು. ಆಮೆನ್. ಯಾರಿಗೆ ಆಶೀರ್ವಾದವಾಗಿದ್ರೆ? ದೇವರ ಮಕ್ಕಳಿಗೆ ಇದು ಆಶೀರ್ವಾದವಾಗಿತ್ತು. ಯಾಕಂದ್ರೆ ನದಿ ಒಳಗಡೆ ಇವರು ಹೋದಾಗ ನದಿಯವರಿಗೆ ದಾರಿ ಬಿಡ್ತಾ ಇದೆ, ದೇವರ ಪ್ರಸನ್ನತೆ ಅವ್ರ ಮೇಲಿದೆ, ಮತ್ತು ಯಾವಾಗಲೂ ಇಸ್ರಾಯೇಲ್ ಮುಂದ್ಗಡೆ ಮಂಜೂಷ ಪೆಟ್ಟಿಗೆ ಹೋಗ್ತಾನೆ ಇತ್ತು. ನಾವು ಇದ್ರ ಇನ್ನೊಂದು ಕಾರ್ಯವನ್ನು ನಾವು ನೋಡೋಣ. 1 ಸಮುವೇಲ 5ನೇ ಅಧ್ಯಾಯದ 1ನೇ ವಾಕ್ಯದಿಂದ ನಾವು ನೋಡಿಕೊಳ್ಳೋಣ. ಫಿಲಿಷ್ಟಿಯರು ದೇವರ ಮಂಜೂಷವನ್ನು ಎಬ್ನೇಜೆರಿನಿಂದ ಅಷ್ಡೋದಿನಲ್ಲಿರುವ ದಾಗೋನನ ಗುಡಿಗೆ ಒಯ್ದು ಅಲ್ಲಿ ದಾಗೋನನ ಮಕ್ಕಳಲ್ಲೇ ಇದ್ದರು. ಅಷ್ಡೋದಿನವರು ಮರುದಿನ ಬೆಳಗ್ಗೆ ಎದ್ದು ನೋಡಲಾಗಿ ದಾಗೋನ್ ವಿಗ್ರಹವು ಯೆಹೋವನ ಮಂಜೂಷದ ಮುಂದೆ ಬೋರ್ಲದಿರುವುದನ್ನು ಕಂಡು
ಅದನ್ನು ಎತ್ತಿ ತಿರುಗಿ ಅದರ ಸ್ಥಳದಲ್ಲಿಟ್ಟರು. ಹ್ಮ್. ಮುಂದಿನ ದಿನ ಬೆಳಿಗ್ಗೆ ನೋಡುವಾಗ ದಾಗೋನನ ತಲೆಯು ಕೈಗಳು ಕಡಿಯಲ್ಪಟ್ಟು ವಸ್ತುವಿನ ಮೇಲೆ ಬಿದ್ದಿದ್ದವು. ಮುಂಡ ಮಾತ್ರ ಯೆಹೋವನ ಮಂಜೂಷದ ಮುಂದೆ ಬಿದ್ದಿತ್ತು. ಇಂದಿನವರೆಗೂ ದಾಗೋನನ ಯಾಜಕನು ಅವನ ಬಳಿಗೆ ಬರುವವರೆಲ್ಲರೂ ಅಷ್ಟೋದಿನ ಗುಡಿಯ ಹೊತ್ತಿಲನ್ನು ತುಳಿಯದಿರುವುದಕ್ಕೆ ಇದೇ ಕಾರಣ. ದೇವರಿಗೆ ಸ್ತೋತ್ರ. ಈ ಮಂಜೂಷದ ವಿಶೇಷತೆ ಏನಂದ್ರೆ ಅದನ್ನು ಒಯ್ದವರು ದಾಗೋನ್ ಅನ್ನುವಂಥ ಗುಡಿಯಲ್ಲಿ ಇಡ್ತಾರೆ. ತಗೊಂಡಾಗ ಯುದ್ಧದಲ್ಲಿ ಅವರು ವಶವಾಗಿರ್ತಾರೆ ಮಂಜೂಷದಲ್ಲಿ. ಇಸ್ರಾಯೇಲರು ಅದನ್ನು ಹೊತ್ಕೊಂಡು ಯುದ್ಧ ಮಾಡಕ್ ಹೋಗಿರ್ತಾರೆ. ಮುಂದ್ಗಡೆ ಮಂಜೂಷನ್ನು ಇಟ್ಕೊಂಡು ಇವರು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿ ಪಾಪದಲ್ಲಿ ಇದ್ಕೊಂಡು ಯುದ್ಧ ಮಾಡೋದಕ್ಕೆ ಹೋದ ಕಾರಣ ಇಸ್ರಾಯೇಲರಿಗೆ ಅಲ್ಲಿ ಸೋಲಾಗ್ತದ. ದೇವ್ರ ಕೋಪ ಇಸ್ರಾಯೇಲ್ ಮೇಲೆ ಬಂದಿರ್ತದ. ಮಂಜೂಷಿಕ ಪೆಟ್ಟಿಗೆಯನ್ನು ಕೂಡ ಏನ್ ಮಾಡ್ತಾರೆ, ಶತ್ರುಗಳ ವಶವಾಗ್ತದೆ. ಅದನ್ನು ತಗೊಂಡೋಗಿ ಅವರು ಅವರ ದೇವಸ್ಥಾನದಲ್ಲಿ ಇಡ್ತಾರೆ. ಇಟ್ಟಾಗ ಮಗ್ಗುಲಲ್ಲಿ ಇಡ್ತಾರೆ, ದೇವಸ್ಥಾನದ ಮಗ್ಗುಲಲ್ಲಿ, ವಿಗ್ರಹದ ಮಗ್ಗುಲಲ್ಲಿ ಇಡ್ತಾರೆ. ಮಾರನೇ ದಿನ ಬಂದು ನೋಡುವಾಗ ಆ ಒಂದು ದಾಗೋನ್ ಅನ್ನುವಂಥ ದೇವತೆ ಮಂಜೂಷ ಪೆಟ್ಟಿಗೆ ಮುಂದೆ ಅಡ್ಡ ಬಿದ್ದಿರ್ತದೆ. ಮತ್ತದನ್ನು ಸರಿಪಡಿಸಿರ್ತಾರೆ. ಮಾರನೇ ದಿವಸ ಏನಾಗ್ತದೆ, ಕೈಕಾಲು ವರ್ಷದ ಮೇಲೆ ಬಿದ್ದಿರ್ತದೆ, ಮುಂಡ ಮಾತ್ರ ಅದರ ಮುಂದೆ ಅಡ್ಡ ಬಿದ್ದಿರ್ತದೆ. ಅಂದ್ರೆ ಅಲ್ಲಿ ಏನ್ ಕಾಣ್ತೇವೆ ಅಂದ್ರೆ ಆ ಮಂಜೂಷ ಪೆಟ್ಟಿಗೆಯಲ್ಲಿ 10 ಆಜ್ಞೆಗಳಿದ್ದಾವೆ. ಆಮೇಲೆ ಈ 10 ಆಜ್ಞೆಗಳು ಎಲ್ಲಿ ಇರ್ತದೋ ಅಲ್ಲಿ ದೇವರ ಪ್ರಸನ್ನತೆ ಇರುವುದನ್ನ ಅಲ್ಲಿ ನಾವು ನೋಡ್ತೇವೆ. ದೇವರು ತಾನು ದೇವಾದಿ ದೇವನು, ಅರಸರ ಅರಸನು, ಆತನು ಸರ್ವ ಲೋಕಗಳ ಒಡೆಯನು ಎಂಬುದನ್ನ ಅಲ್ಲಿ ಸಾಬೀತುಪಡಿಸಿದರು. ಆಮೇಲೆ ಹಲ್ಲೆಲೂಯಾ. ಅದಕ್ಕೆ ಆ ಜನ ನೋಡಿ ಭಯ ಪಡ್ತಾರೆ. ಈ ಮಂಜೂಷ ಪೆಟ್ಟಿಗೆ ಮೇಲೆ ಇಟ್ಕೊಳ್ತಾರ, ಕಳಿಸ್ಬಿಡೋಣ. ಹಲ್ಲೆಲೂಯಾ. ದೇವರ ಆಜ್ಞೆಗಳು ನಮ್ಮಲ್ಲಿ ಇರೋದಾದ್ರೆ ಯಾರು ನಮ್ಮನ್ನ ಸರಿಯಾಗಿ ಇಟ್ಕೊಳ್ಳೋದಕ್ಕೆ ಆಗುದಿಲ್ಲ. ಹಲ್ಲೆಲೂಯಾ. ದೇವರ ಆಜ್ಞೆಗಳನ್ನ ನಾವು ಕೈಕೊಂಡು ನಡೀತಾ ಇದ್ರೆ ನಿನ್ನನ್ನಾಗಲಿ ನನ್ನನ್ನಾಗಲಿ ಇಲ್ಲಿರುವಂತ ಯಾರನ್ನೇ ಆಗಲಿ ಯಾವ ವ್ಯಕ್ತಿಯೂ ಕೂಡ ನಮ್ಮನ್ನ ಸರಿಯಾಗಿ ಇಟ್ಟುಕೊಂಡು ನಮ್ಮ ಮೇಲೆ ದೊರೆತನ ನಡೆಸುವುದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ದೇವ್ರ ನಮಗೆ ಸ್ತೋತ್ರವಾಗಲಿ. ಹಾಗೆ ನಾವು ಅದೇ ಒಂದು ಸಮಯ 6ನೇ ಅಧ್ಯಾಯದ 19ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಬೆತ್ಷೆಮೆಷಿನವರು ಯೆಹೋವನ ಮಂಜೂಷದಲ್ಲಿ ಹಣಿಕೆ ನೋಡಿದ್ದರಿಂದ ಯೆಹೋವನು ಅವರಲ್ಲಿ 70 ಮಂದಿಯನ್ನು ಸಾಯಿಸಿದರು. ಇದಲ್ಲದೆ 50,000 ಜನರು ಮರಣ ಹೊಂದಿದರು. ಯೆಹೋವನು ತಮ್ಮಲ್ಲಿ ಮಹಾನಾಶವನ್ನುಂಟು ಮಾಡಿದ್ದರಿಂದ ಬೆತ್ಷೆಮೆಷಿನವರು ಗೋಳಾಡಿ ಅಗಮ್ಯ ದೇವರಾದ ಯೆಹೋವನ ಮುಂದೆ ಯಾರು ನಿಂತಾರೋ ಇನ್ನು ಮೇಲೆ ಈತನು ಹೋಗತಕ್ಕ ಸ್ಥಳವಾಗುವುದು ಎಂದು ಮಾತಾಡಿಕೊಂಡು ಕಿರ್ಯತ್ಯಾರೀಮಿನ ಅವರ ಬಳಿಗೆ ದೂತರನ್ನು ಕಳುಹಿಸಿ ಅವರಿಗೆ ಫಿಲಿಷ್ಟಿಯರು ಯೆಹೋವನ ಮಂಜೂಷವನ್ನು ಕಳುಹಿಸಿದ್ದಾರೆ, ನೀವು ಬಂದು ಅದನ್ನು ತೆಗೆದುಕೊಂಡು ಹೋಗಿರಿ ಎಂದು ಹೇಳಿಸಿದರು. ಇದರೊಳಗಡೆ ಯಾರು ಯಾವ ಊರವರು? ಕಿರ್ಯತ್ಯಾರೀಮ್ ಅಲ್ಲ, ಇವರು ಈ ಮಂಜೂಷ ಪೆಟ್ಟಿಗೆ ಒಳಗಡೆ ಏನ್ ಮಾಡ್ತಾರೆ ಗೊತ್ತೇ? ಹನಿಕ್ ನೋಡ್ತಾರೆ ಅದ್ರೊಳಗಡೆ ಏನೈತೆ ಅಂತ. ಅವರು ದಾಗೋನ್ ಗುಡಿಯಿಂದ ಸಾಗಿ ಕಳಿಸ್ಬಿಡ್ತಾರೆ ಹೋಗ್ಲಿಕ್ಕೆ. ಇನ್ಮೇಲೆ ಇಟ್ಕೊಳ್ಳೋದು ಬೇಡ, ನಮ್ಗೆ ಬಹಳ ನಮ್ಗೆ ಬಾಧೆ ಅನುಭವಿಸ್ತೀವಿ ನಾವು ಇಟ್ಕೊಂಡ್ರೆ. ಇನ್ನೊಬ್ರು ಇವ್ರು ಏನ್ ಮಾಡ್ತಾ ಇದ್ದಾರೆ, ಅದ್ರೊಳಗಡೆ ಏನಿದೆ ನೋಡೋಣ ಅಂತ ಹನಿಕ್ ನೋಡ್ತಾ ಇದ್ದಾರೆ. ಅಲ್ಲಿ ದೇವರು ಏನು 70 ಮಂದಿಯನ್ನ ಸಾಯಿಸ್ತಾರೆ. ಮತ್ತೆ 50,000 ಮಂದಿಗೆ ಏನ್ ಮಾಡ್ತಾರೆ? ಮರಣ ಹೊಂದಿದೆ ನೋಡ್ರಿ. ಆ ಒಂದು ಪಟ್ಟಣದ ಮೇಲೆ ದೇವ್ರ ಕೋಪ ಬರ್ತದೆ ಈ ಮಂಜೂಷ ಪೆಟ್ಟಿಗೆಯನ್ನ ಹಣಿಕೆ ನೋಡಿದ್ರಿಂದ. ಇದೆಲ್ಲ ಯಾಕೆ ಫಾಸ್ಟ್ ಹೇಳ್ತಾರೆ ಅಂತ ಲಾಸ್ಟ್ ಗೊತ್ತಾಗ್ತದೆ. ಕೆಲವೊಂದು ವಿಷಯಗಳು ನಮ್ಗೆ ಹೇಳೋದಕ್ಕಿದೆ. ದೇವ್ರು ನಮಗೆ ಸ್ತೋತ್ರ. ಇಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮಂಜೂಷ ಪೆಟ್ಟಿಗೆ ಇವರು ಕೂಡ ಇಟ್ಕೊಳ್ಳಂಗಿಲ್ಲ, ಕಳಿಸ್ಬಿಡ್ತಾರೆ ಇವರು ಕೂಡ. ಆಮೇಲೆ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ ಇದ್ದಾರೆ.
ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ ಅದರ 1ನೇ ವಾಕ್ಯ. ಹೀಗಿದ್ದರೂ ಮೊದಲನೆಯ ಒಡಂಬಡಿಕೆಯಲ್ಲಿ ದೇವಾರಾಧನೆಯ ನಿಯಮಗಳಿದ್ದವು ಮತ್ತು ದೇವಾಲಯವಿತ್ತು. ಅದು ಇಹಲೋಕ ಸಂಬಂಧವಾದದ್ದು. ಅಂದರೆ ಒಂದು ಗುಡಾರವು ಕಟ್ಟಲ್ಪಟ್ಟಿತು. ಅದರ ಮೊದಲನೆಯ ಭಾಗದಲ್ಲಿ ದೀಪಸ್ತಂಭವು, ಮೇಜು, ಸಮರ್ಪಿಸಿದ ರೊಟ್ಟಿ ಇವುಗಳಿದ್ದವು. ಅದಕ್ಕೆ ಸ್ಥಾನ ಎಂದು ಹೆಸರು. ಎರಡನೆಯ ತೆರೆಯ ಆಚೆಯಲ್ಲಿ ಅತಿ ಪವಿತ್ರ ಸ್ಥಾನವೆನಿಸಿಕೊಳ್ಳುವ ಇನ್ನೊಂದು ಭಾಗವಿತ್ತು. ಅದರಲ್ಲಿ ಚಿನ್ನದ ಧೂಪಾರತಿ, ಒಳಗು ಹೊರಗು ಚಿನ್ನದ ತಗಡನ್ನು ಮುಡಾಯಿಸಿದ್ದ ಒಡಂಬಡಿಕೆಯ ಮಂಜೂಷವು ಇವುಗಳಿದ್ದವು. ಆ ಮಂಜೂಷದೊಳಗೆ ಮನ್ನಾ ಇಟ್ಟಿದ್ದ ಚಿನ್ನದ ಪಾತ್ರೆಯು, ಆರೋನನ ಚಿಗುರದ ಕೋಲು, ಒಡಂಬಡಿಕೆಯ ಬರೆದಿದ್ದ ಕಲ್ಲಿನ ಹಲಿಗೆಗಳು ಇದ್ದವು. ಅದರ ಮೇಲೆ ದೇವರ ಪ್ರಭಾವವನ್ನು ಸೂಚಿಸುವ ಕೆರೂಬಿಗಳು ಕೃಪಾಸನವನ್ನು ಆಚ್ಛಾದಿಸಿಕೊಂಡಿದ್ದವು. ಸದ್ಯಕ್ಕೆ ಈ ವಿಷಯಗಳನ್ನು ಒಂದೊಂದಾಗಿ ವಿವರಿಸುವುದಕ್ಕೆ ಆಗುವುದಿಲ್ಲ. ಇಲ್ಲೂ ಕೂಡ ಹಲವು ಒಡಂಬಡಿಕೆಯಲ್ಲಿದ್ದಂಥ ಮಂಜೂಷ ಪೆಟ್ಟಿಗೆ ಬಗ್ಗೆ ಗ್ರಂಥಕರ್ತರಲ್ಲಿ ಬರೀತಾ ಇದ್ದಾರೆ. ಇಲ್ಲೇನಂದ್ರೆ ದೇವರ ಪ್ರಭಾವವನ್ನು ಸೂಚಿಸೋದಕ್ಕಾಗಿ ಕೆರೂಬಿಗಳಿದ್ದಾರೆ. ಮಂಜೂಷ ಪೆಟ್ಟಿಗೆ ಒಳಗಡೆ ಏನೇನಿದೆ ಎಂಬುದನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ. ಆರೋನಿನ ಚಿಗುರಿದ ಕೋಲು, ಒಣ ಕೋಲು ಚಿಗುರಿದೆ. ಆರೋನ ಚಿಗುರಿದ ಕೋಲು ಅಂದ್ರೆ ಒಣ ಕೋಲು, ಅದು ಅಂದ್ರೆ ಚಿಗುರು ಬಿಡ್ತಾರೆ, ಇದು ಇದೆ. ಆಮೇಲೆ ಅದರೊಳಗಡೆ 10 ಆಜ್ಞೆಗಳಿದ್ದಾವೆ ಮಂಜೂಷ ಪೆಟ್ಟಿಗೆ ಒಳಗಡೆ. ಆಮೇಲೆ ಮನ್ನಾ ಹಾಕಿದ ಪಾತ್ರೆ. ಮನ್ನಾ ಅಂದ್ರೆ ದೇವರು ಇಸ್ರಾಯೇಲರನ್ನ 40 ವರ್ಷಗಳ ಕಾಲ ಏನು ನಡೆಸಿದ್ರು. ಇಸ್ರಾಯೇಲರು ಒಂದು ಕಟ್ಟಿಗೆ ತಗೊಂಡು ಒಲೆ ಹಚ್ಚಲಿಲ್ಲ, ಒಂದು ರೊಟ್ಟಿಯನ್ನು ಕೂಡ ಇವರು ಬೇಯಿಸಲಿಲ್ಲ, ಅನ್ನನ್ನು ಕೂಡ ಮಾಡಲಿಲ್ಲ. ದೇವರೇ ಪರಲೋಕದಿಂದ ಅವರಿಗೆ ಊಟ ಕೊಡ್ತಾ ಇದ್ರು. ಅದಕ್ಕೆ ಮನ್ನಾ ಎಂಬುದಾಗಿ ಹೆಸರು. ಏನದು? ಪರಲೋಕದಿಂದ ಬಂದಂತ ಊಟಕ್ಕೆ ಮನ್ನಾ ಎಂಬುದಾಗಿ ಹೆಸರು. ಅದನ್ನ ಒಂದು ಪಾತ್ರೆಯಲ್ಲಿ ಹಾಕಿ ಆ ಮಂಜೂಷ ಪೆಟ್ಟಿಗೆ ಒಳಗಡೆ ಇಟ್ಟಿದ್ರು. ಅದರಲ್ಲಿ ಆರೋನ ಕೋಲಿದೆ, ಚಿಗುರಿದ ಕೋಲು, ಮನ್ನಾ ಇದೆ ಮತ್ತು ದೇವರು ಬರೆದುಕೊಟ್ಟಂತಹ 10 ಆಜ್ಞೆಗಳಿದ್ದಾವೆ. ಇಷ್ಟು ಕಾರ್ಯಗಳನ್ನ ಅಲ್ಲಿ ಮಂಜೂಷ ಪೆಟ್ಟಿಗೆ ಒಳಗಡೆ ನಾವು ನೋಡ್ತೇವೆ ಮತ್ತು ದೇವಾಲಯದ ಕುರಿತಾಗಿ ಕೂಡ ಇಲ್ಲಿ ಬರೆದಿದ್ದಾರೆ. ಸರ್, ಈ ಮಂಜೂಷ ಪೆಟ್ಟಿಗೆ ಒಳಗಡೆ ಇಷ್ಟು ಕಾರ್ಯಗಳು ಯಾವಾಗಿದ್ದು ಹೇಳ್ರಿ? ಇಸ್ರಾಯೇಲರು ಕಾನಾನ್ ದೇಶವನ್ನ ಸ್ವಾಧೀನ ಮಾಡಿಕೊಂಡಾದ ಮೇಲೆ ಅದರೊಳಗಡೆ ಇವು ಇಡಲ್ಪಟ್ಟಿದ್ವು. ಹಲ್ಲೆಲೂಯಾ. ಅದಕ್ಕಿಂತ ಮೊದಲು ದೇವರು ಕೊಟ್ಟಂತ 10 ಆಜ್ಞೆಗಳನ್ನ ಮಾತ್ರ ಅದರೊಳಗಡೆ ಇಡಲಾಗಿತ್ತು. ದೇವರು ನಮಗೆ ಸ್ತೋತ್ರವಾಗಿ. ಈ ಮಂಜೂಷ ಪೆಟ್ಟಿಗೆಯ ವಿಶೇಷತೆಗಳು ಬಹಳ ಇದ್ದಾವೆ. ಇದು ಈ ದೇವರ ವಾಕ್ಯ, ದೇವರ ಆಜ್ಞೆಗಳು ಯಾರು ಯಾವ ಸ್ಥಳದಲ್ಲಿ ಇರ್ತಾ ಇದ್ವೋ ಅಲ್ಲಿ ಆಶೀರ್ವಾದ ಕೂಡ ಇರ್ತಾ ಇದೆ. ಆಮೇಲೆ ನಾವು 1 ಪೂರ್ವಕಾಲ ವೃತ್ತಾಂತ ಅದರ 13ನೇ ಅಧ್ಯಾಯದ 3ನೇ ವಾಕ್ಯವನ್ನು ಯಾರಾದರೂ ಓದಿ. 1 ಪೂರ್ವಕಾಲ ವೃತ್ತಾಂತ ಅದರ 13ನೇ ಅಧ್ಯಾಯ ಅದರ 3ನೇ ವಾಕ್ಯ. ಅವರು ನಮ್ಮ ಬಳಿಗೆ ಕೂಡಿ ಬಂದ ಮೇಲೆ ನಾವು ಸೌದರ ಕಾಲದಲ್ಲಿ ಅಲಕ್ಷ್ಯ ಮಾಡಿದ ನಮ್ಮ ದೇವ ಮಂಜೂಷವನ್ನು ತೆಗೆದುಕೊಂಡು ಬರೋಣ ಅನ್ನಲು ಅವರೆಲ್ಲರೂ ಆ ಮಾತಿಗೆ ಮೆಚ್ಚಿ ಅದರಂತೆ ಮಾಡಬೇಕೆಂದು ಹೇಳಿದರು. ಇಲ್ಲಿ 1 ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಮತ್ತು 4ನೇ ವಾಕ್ಯದಲ್ಲಿ ನಾವು ಕಾಣ್ತೇವೆ, ಸೌಲನ ಕಾಲದಲ್ಲಿ ಈ ಮಂಜೂಷ ಪೆಟ್ಟಿಗೆಯು ಅಲಕ್ಷ್ಯಕ್ಕೆ ಒಳಗಾಗಿತ್ತು. ಯಾವುದಕ್ಕೊಳಗಾಗಿದ್ರೆ? ಅಲಕ್ಷ್ಯಕ್ಕೆ. ಅಂದ್ರೆ ಅವ್ರ ಯುದ್ಧದಲ್ಲಿ ಆ ಮಂಜೂಷ ಪೆಟ್ಟಿಗೆ ಕೂಡ ಶತ್ರುವಶವಾಯಿತು. ಅವರು ಅದನ್ನು ಹಾಗೆ ಬಿಟ್ಟು ಆ ಮಂಜೂಷ ಪೆಟ್ಟಿಗೆ ಬಗ್ಗೆ ಆಮೇಲೆ ಯಾರೋ ತಲೆ ಕೆಡಿಸ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅದಕ್ಕೆ ಅಲಕ್ಷ್ಯಕ್ಕೆ ಒಳಗಾಗಿತ್ತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದು ಮಂಜೂಷ ಪೆಟ್ಟಿಗೆ ಎಲ್ಲೂ ಇದೆ. ನಾವು ಯುದ್ಧದಲ್ಲಿ ಸೋತೋದ್ರೆ ಏನಾಯ್ತು, ಅದನ್ನು ತಗೊಂಡ್ಬರೋಣ ಅಂತ ಅದು ಯಾರು ಯೋಚನೆನೂ ಮಾಡಲಿಲ್ಲ. ಇದ್ರ ನಿಮಿತ್ತವಾಗಿ ಅಲಕ್ಷ್ಯಕ್ಕೆ ಒಳಗಾಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆಮೇಲೆ ಅದರ 6ನೇ ವಾಕ್ಯದಲ್ಲಿ ನಾವು ಓದ್ತೇವೆ. ಯಾರಾದ್ರೂ 6ನೇ ವಾಕ್ಯ ಓದ್ರಿ. ಅವರೆಲ್ಲರೊಡನೆ ಯೆಹೋವ ದೇಶದ ಬಹಳ ಎನಿಸಿಕೊಳ್ಳುತ್ತಿದ್ದ ಕಿರ್ಯತ್ಯಾರೀಮಿಗೆ ಹೋದನು. ಆ ಮಂಜೂಷವು ಕೆರೂಬಿಯರ ನಡುವೆ ಆಸೀನನಾಗಿರುವ ಯೆಹೋವ ದೇವರ ನಾಮದಿಂದ ಪ್ರಸಿದ್ಧವಾದದ್ದು. ದೇವರಿಗೆ ಸ್ತೋತ್ರ. ಈ ಮಂಜೂಷ
ಬಹಳ ಬಹಳ ಪ್ರಸಿದ್ಧವಾದದ್ದು. ಯೆಹೋವನ ಹೆಸರು ಹೇಳಿ ಆಗಿನ ಕಾಲದಲ್ಲಿ ದೇವರನ್ನು ಆರಾಧಿಸ್ತಾ ಇದ್ರು. ಇದು ಬಹಳ ಪ್ರಸಿದ್ಧವಾಗಿತ್ತು. ಕಾರಣ ಏನಂದ್ರೆ, ನಾವು ಇದುವರೆಗೆ ಕೆಲವೊಂದು ಘಟನೆಗಳು ನೋಡಿದೀವಲ್ಲ. ಮಂಜುಷ ಪೆಟ್ಟಿಗೆಯನ್ನು ಹೊತ್ಕೊಂಡು ಹೋದ ತಕ್ಷಣ ನದಿ ಜಾಗ ಬಿಡ್ತು. ಆಮೇಲೆ ಆ ಮಂಜುಷ ಪೆಟ್ಟಿಗೆಯನ್ನು ಹೊತ್ಕೊಂಡೇ ಯುದ್ಧಕ್ಕೆ ಹೋಗ್ತಾ ಇದ್ರು. ಆಮೇಲೆ ಆ ಮಂಜುಷ ಪೆಟ್ಟಿಗೆ ಒಳಗಡೆ ಅಣಿಕೆ ನೋಡಿದ ತಕ್ಷಣ ಎಷ್ಟೋ ಜನರನ್ನ ದೇವರು ಸಾಯಿಸ್ತಾರೆ ಅಲ್ಲಿ. ಅದಾದ್ಮೇಲೆ ಇಲ್ಲಿಯೂ ಕೂಡ ಏನ್ ನಡೀತದ ಅಂದ್ರೆ, ಈ ಮಂಜುಷ ಪೆಟ್ಟಿಗೆಯನ್ನ ದಾವೀದನ ನೇತೃತ್ವದಲ್ಲಿ, ರಾಜನಾದಂತ ದಾವೀದನ ನೇತೃತ್ವದಲ್ಲಿ ದಾವೀದನವರಿಗೆ ಇದನ್ನ ತೆಗೆದುಕೊಂಡು ಬರಕಂತ ತನ್ನ ಸ್ವಂತ ಸ್ಥಳಕ್ಕೆ ಅದನ್ನು ತೆಗೆದುಕೊಂಡು ಬರ್ಲಿಕ್ಕೆ ಹೋಗ್ತಾನೆ. ಹೋದಾಗ ಅಲ್ಲಿ ಏನ್ ನಡೀತದ ಅಂದ್ರೆ, ಎತ್ತಿನ ಬಂಡಿ ಮೇಲೆ ಮಂಜುಷ ಪೆಟ್ಟಿಗೆಯನ್ನು ಇಟ್ಕೊಂಡು ತಗೊಂಡ್ಬರ್ತಾ ಇದ್ದಾರೆ. ತಗೊಂಡ್ಬರುವಾಗ ಅಲ್ಲಿ ಎತ್ತುಗಳು ಎಡವಿ ಕೆಳಗೆ ಮಂಡಿಗಾಗ್ಬೋದು. ಅವಾಗ ಮಂಜುಷ ಪೆಟ್ಟಿಗೆ ಬೀಳ್ಲಿಕ್ಕೆ ಹತ್ತದ. ಅವಾಗ ಅದನ್ನು ಯಾರೋ ಹೋಗಿ ಮುಟ್ತಾರೆ. ಇದರಲ್ಲಿದೆ, ಓದಿ ತಿಳ್ಕೊಳ್ಳಿ. ಯಾರೋ ಅಂತ ಹೇಳಿದ ತಕ್ಷಣ ನೀವು ಆಮೇಲೆ ಮನೆಗೆ ಹೋಗಿ ಓದ್ಬೇಕಂತ. ಒಬ್ಬ ವ್ಯಕ್ತಿ ಅದನ್ನು ಹೋಗಿ ಮುಟ್ತಾರೆ. ಅವನ ಹೆಸರು ಏನ್ರಿ? ಉಜ್ಜಲನ. ಹೋಗಿ ಮುಟ್ತಾರೆ. ಹೋಗಿ ಮುಟ್ಟಿದ ತಕ್ಷಣ ಅವ್ನು ಸತ್ಬಿಡ್ತಾನೆ. ಅವಾಗ ದಾವೀದನಿಗೆ ಭಯ ಬರ್ತದ. ಇವಾಗ ಇದನ್ನ ನಾವು ತಗೊಂಡು ಹೋಗ್ತೀವಿ, ನಾವೇನಾದ್ರೂ ಮಿಸ್ಟೇಕ್ ಆಗಿ ಮುಟ್ಟಿದ್ರೆ ವಿಚಾರ ಬಂದಿರ್ಬೋದು ಅವ್ನಿಗೆ. ಹಿಂಗೆ ಹೋಗಿ ಇದನ್ನ ಮುಟ್ಟಿಬಿಟ್ರೆ ಭಾಳ ಡೇಂಜರು. ಅದಕ್ಕಿದು ನಮ್ಮ ಊರಿಗೆ ಒಯ್ಯೋದು ಬೇಡ, ಇಲ್ಲೇ ಇರಲಿ ಅಂತೇಳಿ ಒಬ್ಬ ವ್ಯಕ್ತಿ ಮನೆಯಲ್ಲಿ ಬಿಡ್ತಾರೆ. ಆ ವ್ಯಕ್ತಿ ಹೆಸರು ಓಬೇದೆದೋಮ. ಅದು ಓಬೇದೆದೋಮನ ಮನೆಯಲ್ಲಿ ಮಂಜುಷ ಪೆಟ್ಟಿಗೆ ಇರ್ತದೆ. ಅವಾಗ ಈಗ ನೋಡ್ತೀವಿ, ಅದೇ 13ನೇ ಅಧ್ಯಾಯದ 13ನೇ ವಾಕ್ಯ ಮತ್ತು 14ನೇ ವಾಕ್ಯ ಯಾರಾದ್ರೂ ನೋಡಿದ್ರೆ, ಅದನ್ನು ದಾವೀದ ನಗರಕ್ಕೆ ತಾರದೆ ಕತ್ ಊರಿನ ಓಬೇದೆದೋಮನ ಮನೆಗೆ ಕಳುಹಿಸಿದರು. ದೇವರ ಮಂಜೂಷವು ಓಬೇದೆದೋಮನ ಮನೆಯಲ್ಲಿ ಸ್ವಂತ ಆಲಯದೊಳಗೆ 3 ತಿಂಗಳು ಇತ್ತು. ಆ ಕಾಲದಲ್ಲಿ ಯೆಹೋವನು ಓಬೇದೆದೋಮನ ಮನೆಯನ್ನು ಅವನ ಇದ್ದದ್ದೆಲ್ಲವನ್ನು ಆಶೀರ್ವದಿಸಿದನು. ಒಂದು ಕುರುಕಲರುತ್ತಂತ 13ನೇ ಅಧ್ಯಾಯದ 13 ಮತ್ತು 14ನೇ ವಾಕ್ಯದಲ್ಲಿ ಈಗ ನೋಡ್ತೇವೆ, ಓಬೇದೆದೋಮನ ಮನೆಯಲ್ಲಿ ಈ ಮಂಜೂಷ ಪೆಟ್ಟಿಗೆ ಎಷ್ಟು ದಿನ ಇದ್ರೆ 3 ತಿಂಗಳು ಇರ್ತದೆ. ಅವನಿಗೆ ವೈಯಕ್ತಿಕವಾಗಿ ಆ ಮನೆ ಒಳಗಡೆ ಆರಾಧನೆ ಮಾಡೋದಕ್ಕಂತ ಒಂದು ಸ್ಥಳ ಇದೆ. ಅದು ಸ್ಪಷ್ಟವಾಗಿ ಬರ್ತಿದೆ ನೋಡಿ. ಓಬೇದೆದೋಮನ ಮನೆಯ ಬಳಿಯಲ್ಲಿ ಸ್ವಂತ ಆಲಯದೊಳಗೆ 3 ತಿಂಗಳು. ಹಲ್ಲೆಲೂಯಾ. ಇಲ್ಲಿ ಅವನ ಮನೆಯಲ್ಲಿ 3 ತಿಂಗಳು ಇರೋದ್ರಿಂದ ಏನ್ ನಡೀತದ ಗೊತ್ತೇ ಅದ್ಭುತ. ಇಲ್ಲಿ ಆ ಕಾಲದಲ್ಲಿ ಯೆಹೋವನು ಓಬೇದೆದೋಮನ ಮನೆಯನ್ನು ಅವನಿಗಿದ್ದದ್ದೆಲ್ಲವನ್ನು ಆಶೀರ್ವದಿಸ್ತಾನೆ. ಆಮೇಲೆ ಈ ಮಂಜೂಷ ಪೆಟ್ಟಿಗೆ ಓಬೇದೆದೋಮನ ಮನೆಯಲ್ಲಿ ಆತನು ಬ್ಯಾಡ ಅಂತ ಹೇಳಲಿಲ್ಲ. ದಾವೀದ ಬ್ಯಾಡ ಅಂತ ಹೇಳ್ತಾನೆ, ನಮ್ಮೂರಿಗೆ ತಗೊಂಡೋದು ಬೇಡಪ್ಪ. ಒಬ್ಬ ವ್ಯಕ್ತಿ ಸತ್ತೋದ ತರಕ್ ಹೋಗಿ ಇನ್ನೇನ್ ನಡೀತದೋ ಗೊತ್ತಿಲ್ಲ ಅಂತ ಭಯಪಟ್ಟು ಬಿಟ್ಟ ತಕ್ಷಣ ಓಬೇದೆದೋಮ ಅದನ್ನು ತನ್ನ ಮನೇಲಿ ಇರಿಸ್ಕೊಳ್ತಾರೆ. ಇರ್ಲಿ, ನನ್ನ ಮನೆಯಲ್ಲಿ ನನ್ನದೇ ಅಂತ ಸ್ವಂತ ಆಲಯ ಇದೆ, ಇರ್ಲಿ ಅಂತೇಳಿ ಇರಿಸ್ಕೊಳ್ತಾನೆ. ಇದ್ದ ತಕ್ಷಣ ಯೆಹೋವನು ಅವನಿಗೆ ಇರುವಂತದ್ದು ಎಲ್ಲವನ್ನ ಏನ್ ಮಾಡ್ತಾರೆ? ಆಶೀರ್ವಾದ ಮಾಡ್ತಾರೆ. ಆಮೇಲೆ ಹಲ್ಲೆಲೂಯಾ. ಆಮೇಲೆ ದಾವೀದನಿಗೆ ಇನ್ನೊಂದು ಆಲೋಚನೆ ಬರ್ತದೆ. ಆ ಸುದ್ದಿ ಕೇಳ್ತಾನೆ. ಯಾವ ಸುದ್ದಿ ರೀ? ದೇವರು ಓಬೇದೆದೋಮನ ಮನೆಯನ್ನು ಅವನಿಗೆ ಇದ್ದದ್ದು ಎಲ್ಲವನ್ನ ಏನ್ ಮಾಡಿದ್ದಾರೆ? ಆಶೀರ್ವಾದ ಮಾಡಿದ್ದಾರೆ. ಅಲ್ಲಿ ಇರೋದು ಬೇಡ, ಇನ್ನ ನಾವು ಆಶೀರ್ವಾದ ಕೊಡ್ತಾರೆ, ಮತ್ತೆ ತಗೊಂಡ್ಬರೋಣ ಅಂತ ಮತ್ತೆ ತಗೊಂಡ್ಬರ್ತಾರೆ. ಹಲ್ಲೆಲೂಯಾ. ದೇವರು ನಮಗೆ ಸ್ತೋತ್ರವಾಗಲಿ. ದೇವರು ನಿಜವಾಗೂ ತನ್ನ ಆಜ್ಞೆಗಳು ಇರುವಂತಹ ಸ್ಥಳವನ್ನ ಆಶೀರ್ವದಿಸಿದ್ದಾರೆ. ಅದನ್ನು ಗೊತ್ತಿಲ್ಲದೆ ಯಾರು ಕೂಡ ಮುಟ್ಟೋದಕ್ಕೂ ಕೂಡ ಬಿಟ್ಟಿಲ್ಲ. ಮಂಜೂಷ ಪೆಟ್ಟಿಗೆಯನ್ನ ಗೊತ್ತಿದ್ದೋ ಗೊತ್ತಿಲ್ಲೋದು ಇವರು ಯಾರು ಕೂಡ ಮುಟ್ಟಿದ್ರು ಕೂಡ ದೇವ್ರ ಕೋಪ ಅಲ್ಲಿ ಬರ್ತದೆ ಎಂಬುದನ್ನ ಸಾಬೀತುಪಡಿಸಿದ್ದಾರೆ ಹಳೆ ಒಡಂಬಡಿಕೆಯಲ್ಲಿ. ಆಮೇಲೆ ಆದರೆ ಈ ಮಂಜೂಷ ಪೆಟ್ಟಿಗೆಗೂ ನಮಗೂ ಏನು ಸಂಬಂಧ ಇದೆ? ಈಗ ಈ ಮಂಜೂಷ ಪೆಟ್ಟಿಗೆ ಎಲ್ಲಿದೆ? ಒಂದ್ ವೇಳೆ ಇದ್ರೆ ಅದನ್ನು ನೋಡೋದಕ್ಕಂತ ಟಿಕೆಟ್ ಮಾಡ್ತಾ ಇದ್ದಾರೆ.
ಈ ಮಂಜುಷ ಪೆಟ್ಟಿಗೆ ಏನಿದೆ ಅದು ಅಣಿಕೆ ನೋಡೋದು ಬೇಡ. ಬೈಬಲ್ ಅಣಿಕೆ ನೋಡಿದವರೆಲ್ಲ ಸತ್ತಾರು. ದೂರಿಂದ ಅದನ್ನ ನಾವು ನೋಡೋಣ ಅಂತ ವಿಚಾರ ಮಾಡ್ತಾರೆ ಜನ. ದೂರಿಂದ ನೋಡ್ಬೋದು ಅಂತ ಅದಕ್ಕೆ ಗ್ಲಾಸ್ ಹಾಕಿ ಪ್ಯಾಕ್ ಮಾಡಿ ನೋಡೋದಕ್ಕೆ ಟಿಕೆಟ್ ಇಡ್ತಾ ಇದ್ದಾರೆ. ಈಗ ಆ ಮಂಜುಷ ಪೆಟ್ಟಿಗೆ ಭೂಮಿ ಮೇಲೆ ಎಲ್ಲೂ ಕಾಣಿಸ್ತಾ ಇಲ್ಲ. ಅದು ಎಲ್ಲಿದೆ ಅಂತ ಯಾರಿಗೂ ಕೂಡ ಗೊತ್ತೂ ಇಲ್ಲ. ಕೆಲವರು ಹೇಳ್ತಾರೆ, ಇತಿಹಾಸಕಾರರು, ಬೈಬಲ್ ತಜ್ಞರು, ಭೂಕಂಪವಾಯಿತು, ಮಂಜುಷ ಪೆಟ್ಟಿಗೆ ಏನಾಯ್ತ್ರೆ ಭೂಕಂಪವಾದಾಗ ಭೂಮಿ ಬಾಯ್ಬಿಟ್ಟು ಕೆಳಗಡೆ ಹೋಯಿತು ಹೇಳ್ತಾರೆ. ಆಮೇಲೆ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಮರಣ ಹೊಂದಿದಾಗ ಯೇಸು ಕ್ರಿಸ್ತನ ರಕ್ತವು ಆ ಮಂಜುಷ ಪೆಟ್ಟಿಗೆ ಒಳಗಡೆ ಹೋಗಿ ಇತ್ತು. ಅವಾಗ ಮಳೆ ಆಯಿತು. ಯೇಸು ಕ್ರಿಸ್ತನ ಶಿಲುಬೆ ಮಾಡಿದಾಗ ಭೂಕಂಪನೂ ಆಯಿತು, ಕತ್ತಲು ಆಯಿತು. ಆವಾಗ ಯೇಸು ಕ್ರಿಸ್ತನ ರಕ್ತವು ಹರಿದು ಹೋಗಿ ಮಂಜುಷ ಪೆಟ್ಟಿಗೆಯಲ್ಲಿ ಇತ್ತು. ಹಲ್ಲೆಲೂಯಾ. ದೇವರ ಕೃಪಾಸನದ ಮುಂದ್ಗಡೆ ಎಲ್ಲರೂ ಹೋಗುವುದಕ್ಕೆ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಮರಣ ಹೊಂದಿ ರಕ್ತ ಸುರಿಸಿದಾಗ ಮಾರ್ಗವಾಯಿತು. ಈ ಮಂಜುಷ ಪೆಟ್ಟಿಗೆ ಹತ್ರ ಅದಕ್ಕಿಂತ ಮೊದಲು ಎಲ್ಲರೂ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಕೃಪಾಸನದ ಮುಂದ್ಗಡೆ ಯಾರು ಕೂಡ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ, ಮನುಷ್ಯರಾದವರು. ಯಾವಾಗ ಯೇಸು ಕ್ರಿಸ್ತನು ರಕ್ತ ಸುರಿಸಿದ್ರು ಅವಾಗ ನಾವೆಲ್ಲರೂ ಕೂಡ ದೇವರ ಕೃಪಾಸನದ ಮುಂದ್ಗಡೆ ಹೋಗಿ ಮೊಣಕಾಲು ಹೋಗೋದಕ್ಕೆ ನಮಗೆ ಮಾರ್ಗವಾಯಿತು. ಆಮೆನ್. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯರೇ, ದೇವರ ಆಜ್ಞೆಗಳು ಎಲ್ಲಿ ಇರ್ತದೋ ಅಲ್ಲಿ ದೇವರ ಪ್ರಸನ್ನತೆ ಇರ್ತದೆ. ದೇವರ ಆಜ್ಞೆಗಳು ಯಾರಲ್ಲಿ ಇರ್ತಾವೋ ಅವ್ರ ಮೇಲೆ ಕೂಡ ದೇವರ ಪ್ರಸನ್ನತೆ ಇರ್ತದೆ. ಆಮೆನ್. ನಮ್ಮ ಆಲಯದ ಕುರಿತಾಗಿ ನೋಡೋದಾದ್ರೆ 1 ಕೊರಿಂಥ 3ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯಾರಾದ್ರೂ ನೋಡಿ. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವ. ದೇವರಿಗೆ ಸ್ತೋತ್ರ. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ ಹೊಸ ಒಡಂಬಡಿಕೆಯಲ್ಲಿ ದೇವರ ಆಲಯ ಯಾರಂದ್ರಿ? ಯಾರೇ ದೇವರ ಆಲಯ? ದೇವರ ಆಲಯ, ನೀವೇ ದೇವರ ಆಲಯ. ಆಮೆನ್. ದೇವರ ಆತ್ಮನು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ? ಈಗ ನಮ್ಮ ಒಳಗಡೆ ವಾಸ ಮಾಡ್ತಾ ಇದ್ದಾರೆ. ಆಮೆನ್. ದೇವರ ಆಜ್ಞೆಗಳು ಎಲ್ಲಿ ಇರ್ಬೇಕಂತ ದೇವರು ಇಷ್ಟಪಡ್ತಾರೆ? ನಮ್ಮ ಒಳಗಡೆ ಇರಬೇಕು. ಆಮೆನ್. ಹಲ್ಲೆಲೂಯಾ. ಅದರಿಂದ ದೇವರ ಆಜ್ಞೆಗಳು ನಮ್ಮಲ್ಲಿ ಇರೋದಾದ್ರೆ, ಸತ್ಯವೇದದಲ್ಲಿ ನೋಡಿದೆವು, ಮಂಜೂಷ ಪೆಟ್ಟಿಗೆಯಲ್ಲಿ ದೇವರ ಆಜ್ಞೆಗಳಿದ್ದವು. ಅದರೊಳಗಡೆ ಹನಿ ಹಾಕಿದವರೆಲ್ಲ ಏನಾದ್ರೆ ಸತ್ತು ಹೋದ್ರು. ಅದು ಆಶೀರ್ವಾದವಾಗಿತ್ತು. ಅದನ್ನ ದುರುಪಯೋಗ ಮಾಡಿಕೊಂಡು ಬಂದವರಿಗೆ ಏನಾಗಿತ್ರಿ? ದೇವರ ಕೋಪನೂ ಆಗಿತ್ತು. ಆಮೇಲೆ ಮಂಜೂಷ ಪೆಟ್ಟಿಗೆಯನ್ನ ಈ ನಮ್ಮ ವಶ ಈ ಅವರು ಕ್ರಿಶ್ಚಿಯರು ಏನ್ ತಿಳಿದಿದ್ರು ಅಂದ್ರೆ, ಈ ಮಂಜೂಷ ಪೆಟ್ಟಿಗೆ ನೀವು ಕಡೆಯಿಂದ ಕಸ್ಕೊಂಡು ಹೋದ್ರೆ ಆಯ್ತು, ಯುದ್ಧದಲ್ಲಿ ಅವ್ರಿಗೆ ಗೆದ್ಬಿಟ್ವಿ, ಇನ್ಮೇಲೆ ಇದೇ ನಮ್ಮ ಕಡೆ ಇದ್ರೆ ಅವ್ರು ಎಂದೂ ಗೆಲ್ಲೋದಿಲ್ಲ ಅಂತ ಈ ರೀತಿ ಯೋಚನೆ ಮಾಡಿದ್ರು. ಆದ್ರೆ ಅವರಿಗೆ ದುರುಪಯೋಗ ಮಾಡಿಕೊಳ್ಳಲಿಕ್ಕೆ ಹೋದವರಿಗೆ ಅದು ಏನಾಗಿರ್ಲಿಲ್ಲ ರೀ? ಆಶೀರ್ವಾದವಾಗಿ ಇರಲಿಲ್ಲ. ಈಗ ದೇವರು ನಮ್ಮನ್ನೇ ದೇವರ ಆಲಯವಾಗಿ ಮಾರ್ಪಡಿಸಿದ್ದಾರೆ. ಹಲ್ಲೆಲೂಯಾ. ಪಕ್ಕದಲ್ಲಿ ದೇವರು ನಿನ್ನನ್ನೇ ಆಲಯವಾಗಿ ಮಾರ್ಪಡಿಸಿದ್ದಾರೆ. ಹಲ್ಲೆಲೂಯಾ. ಈ ದೇವರ ಆಲಯ, ನಮ್ಮ ಶರೀರ ಎಂಬ ದೇವರ ಆಲಯವನ್ನ ನಾವು ಕೆಡಿಸಬಾರ್ದಂದ್ರೆ, ಕೆಡಿಸೋದಂದ್ರೆ ಏನ್ ಹೇಳ್ರಿ? ದೇವರ ಆಜ್ಞೆಗಳೇ ಒಳಗಡೆ ಇರಬೇಕು. ದೇವರ ಆಜ್ಞೆಗೆ ವಿರುದ್ಧವಾದಂತ ಕಾರ್ಯಗಳು ನಮ್ಮ ಒಳಗಡೆ ಇರಬಾರ್ದು. ಆಮೆನ್. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಓದೋಣ ರೀ ನಾವು. ಇಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 10ನೇ ವಾಕ್ಯ. ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆ ಹೀಗಿರುವುದು, ನನ್ನ ಆಜ್ಞೆಗಳನ್ನು ಅವರ ಮನಸ್ಸಿನಲ್ಲಿ ಇಡುವೆನು, ಅವರ ಹೃದಯದ ಮೇಲೆ ಅವುಗಳನ್ನು ಬರೆಯುವೆನು. ನಾನು ಅವರಿಗೆ ದೇವರಾಗಿರುವನು, ಅವರು ನನಗೆ ಪ್ರಜೆಯಾಗಿರುವರು. ಒಂದೇ ಊರಿನ. ಸರ್, ಇದೇನಿದೆ? ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು,
ನನ್ನ ಆಜ್ಞೆಗಳನ್ನು ಅವರ ಮನಸ್ಸಿನಲ್ಲಿ ಇಡುವೆನು, ಅವರ ಹೃದಯದ ಮೇಲೆ ಅವುಗಳನ್ನು ಬರೆಯುವೆನು. ನಾನು ಅವರಿಗೆ ದೇವರಾಗಿರುವೆನು. ಆಮೆನ್. ಅವರು ನನಗೆ ರಕ್ಷಕರಾಗಿರುವರು. ಆಮೆನ್. ಇಲ್ಲ ನೋಡ್ತೇವೆ, ಈ ದೇವರ ಆಜ್ಞೆಗಳು ದೇವರು ನಮ್ಮಲ್ಲಿ ಇಟ್ಟಿದ್ದಾರೆ. ಆಮೆನ್. ನಮ್ಮಲ್ಲಿ ಇವುಗಳನ್ನ ಬರೆದಿದ್ದಾರೆ. ದೇವರ ವಾಕ್ಯ ಸ್ಪಷ್ಟಪಡಿಸ್ತದೆ, ಯಾರಾದ್ರೂ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ್ದಾರೋ ಅವರಲ್ಲಿ ದೇವರು ಇವುಗಳನ್ನ ಬರೆದಿದ್ದಾರೆ. ಆಮೆನ್. ಆದ್ದರಿಂದ ಈ ಮಂಜೂಷ ಪೆಟ್ಟಿಗೆಗೂ ನಮಗೂ ಏನು ಸಂಬಂಧ ಅಂದ್ರೆ, ಮಂಜೂಷ ಪೆಟ್ಟಿಗೆ ಒಳಗಡೆ 10 ಆಜ್ಞೆಗಳು ಕಲ್ಲಿನ ಮೇಲೆ ಬರೆದಿರ್ತಕ್ಕಂಥ ದೇವರ ಆಜ್ಞೆಗಳು ಇಡಲ್ಪಟ್ಟಿದ್ವು. ಅದು ಇಸ್ರಾಯೇಲರಿಗೆ ಆಶೀರ್ವಾದವಾಗಿತ್ತು. ಇವತ್ತು ದೇವರ ಆಜ್ಞೆಗಳು ನಮ್ಮಲ್ಲಿ ದೇವರು ಬರೆದಿದ್ದಾರೆ. ಇವುಗಳು ನಮ್ಮಲ್ಲಿ ಇರೋದಾದರೆ ನಾವು ಕೂಡ ಇನ್ನೊಬ್ಬರಿಗೆ ಆಶೀರ್ವಾದವಾಗಿರ್ತೇವೆ. ನಮ್ಮನ್ನು ಯಾರಾದರೂ ದುರುಪಯೋಗ ಪಡಿಸಿಕೊಂಡ್ರೆ ಅವರಿಗೆ ದೇವರ ಕೋಪನೂ ಬರ್ತದೆ. ಆಮೆನ್. ಹಲ್ಲೆಲೂಯಾ. ಆದುದರಿಂದ ಈ ದೇವರ ಆಜ್ಞೆಗಳು ಎಲ್ಲಿರಬೇಕಾಗಿದೆ? ಈಗ ನಮ್ಮ ಒಳಗಡೆ. ಯಾರು ದೇವರ ಆಜ್ಞೆಗಳನ್ನ ಕೈಕೊಂಡು ನಡೀತಾರೋ, ಯಾರು ದೇವರನ್ನ ಪ್ರೀತಿಸಿ ದೇವರ ವಾಕ್ಯವನ್ನ ಕೈಕೊಂಡು ನಡೀತಾರೋ ಅವ್ರ ಮೇಲೆ ಏನಿರ್ತದೆ? ಈಗ ದೇವರ ಪ್ರಸನ್ನತೆ ಇರ್ತದೆ. ಆಮೆನ್. ಅಂತವ್ರ ಮೇಲೆ ದೇವರ ಪ್ರಸನ್ನತೆ ಇರ್ತದೆ. ನಾವೇನಾಗಿದ್ದೀವ್ರಿ? ದೇವರ ಆಲಯವಾಗಿದ್ದೇವೆ. ಆ ಕಳೆದು ಹೋದಂತ ಮಂಜೂಷ ಪೆಟ್ಟಿಗೆ ಪರಲೋಕದಲ್ಲಿ ಕಾಣಿಸಲ್ಪಡ್ತದೆ, ಪ್ರಕಟಣೆ ಗ್ರಂಥದಲ್ಲಿ ಓದ್ತೇವೆ. ಆದರೆ ಈಗ ಭೂಮಿ ಮೇಲೆ ದೇವರ ಆಜ್ಞೆಗಳನ್ನು ನೀಡುವಂತ ಮಂಜೂಷ ಪೆಟ್ಟಿಗೆ ಯಾರಾಗಿದ್ದೀವ್ರಿ? ನಾವಾಗಿದ್ದೇವೆ. ಆಮೆನ್. ನಮ್ಮಲ್ಲಿ ನಾವು ದೇವರ ಆಲಯವಾಗಿರೋದ್ರಿಂದ ನಮ್ಮಲ್ಲಿ ದೇವರ ಆಜ್ಞೆಗಳು ಇರೋದಾದ್ರೆ ನಾವು ಬೇರೆಯವರಿಗೆ, ನಾವು ಇರುವಂತಹ ಸ್ಥಳದಲ್ಲಿ ಬೇರೆಯವರಿಗೆ ಏನಾಗಿರ್ತೀವ್ರಿ? ಆಶೀರ್ವಾದ. ನಮ್ಮ ಕುಟುಂಬಕ್ಕೆ ನಾವು ಆಶೀರ್ವಾದವಾಗಿರ್ತೇವೆ. ನಾವು ಇರುವಂತಹ ಓಣಿಗೆ ನಾವೇನಾಗಿರ್ತೀವ್ರಿ? ಆಶೀರ್ವಾದವಾಗಿರ್ತೇವೆ. ಆಮೆನ್. ಒಂದು ವೇಳೆ ನಿನ್ನಲ್ಲಿ ದೇವರ ಆಜ್ಞೆಗಳು ಇರೋದಾದ್ರೆ, ನೀನು ದೇವರ ಆಲಯವಾಗಿದ್ದಿ, ದೇವರ ಆಜ್ಞೆಗಳನ್ನ ಹೊತ್ತಂತ ದೇವರ ಮಗನು ನೀನಾಗಿದ್ದೆ, ನಿನ್ನನ್ನು ಯಾರು ಕೂಡ ಮುಟ್ಟೋದಕ್ಕೆ ದೇವರು ಬಿಡೋದಿಲ್ಲ. ಒಂದು ವೇಳೆ ಮುಟ್ಟಿದ್ರು ಕೂಡ ದೇವರ ಕೋಪ ಅವ್ರ ಮೇಲೆ ಬರ್ತದೆ. ನಿನ್ನನ್ನ ಸರಿಯಾಗಿ ನೋಡಿದ್ರೆ, ನಿನ್ನನ್ನ ದೇವರ ಮಗನು ಎಂಬುದಾಗಿ ಯಾರಾದ್ರೂ ನೋಡಿದ್ರೆ ಅವರಿಗೆ ನೀನು ಆಶೀರ್ವಾದವಾಗಿರುತ್ತೆ. ಆದ್ದರಿಂದ ಮಂಜೂಷ ಪೆಟ್ಟಿಗೆ ಎಲ್ಲಿದೆ ಅಂತ ಹುಡುಕಬೇಡ್ರಿ. ಮಂಜೂಷ ಪೆಟ್ಟಿಗೆ ನಾವೇ ಆಗಿದ್ದೇವೆ. ನಮ್ಮಲ್ಲೇ ದೇವರು ತನ್ನ ಆಜ್ಞೆಗಳು ಇಟ್ಟಿದ್ದಾರೆ. ಅವುಗಳನ್ನು ನಾವು ಕೈಕೊಂಡು ನಡೆಯೋದಾದ್ರೆ ಇನ್ನೊಬ್ಬರಿಗೆ ನಾವು ಆಶೀರ್ವಾದವಾಗಿರ್ತೇವೆ. ಕಾರಣ ಏನಂದ್ರೆ, ನಾವು ಹೇಗೆ ಮಂಜೂಷ ಪೆಟ್ಟಿಗೆ ಆದಿವಿ, ನಾವು ಹೇಗೆ ಮಾರ್ಪಟ್ಟಿವಿ ಅಂದ್ರೆ, ಯೇಸು ಕ್ರಿಸ್ತನು ರಕ್ತ ಸುರಿಸಿದಾಗ ಆ ರಕ್ತವು ಮಂಜೂಷ ಪೆಟ್ಟಿಗೆ ಮೇಲೆ ಹುಟ್ಟಿತ್ತು. ಆದ್ದರಿಂದ ದೇವರು ಮೊದಲೇ ನಿಷ್ಕರ್ಷೆ ಮಾಡಿದ್ರು, ಮೊದಲೇ ಸಂಕಲ್ಪ ಮಾಡಿದ್ರು, ಮೊದಲೇ ಹೀಗಾಗ್ಬೇಕಂತ ದೇವರು ಯೋಚನೆ ಆಗಿತ್ತು. ಆದುದರಿಂದ ನಮ್ಮಲ್ಲಿಯೇ ದೇವರು ತನ್ನ ಆಜ್ಞೆಗಳನ್ನ ಇಟ್ಟಿದ್ದಾರೆ, ಬರೆದಿದ್ದಾರೆ. ಆಮೆನ್. ಸತ್ಯಯುಗದಲ್ಲಿದೆ, ಆದ್ರೆ ಇವು ಎಲ್ಲಿ ಬರ್ಬೇಕಾಗಿದ್ದಾರೆ? ಈಗ ನಮ್ಮೊಳಗಡೆ ಈ ಆಜ್ಞೆಗಳು ಇರೋದಾದ್ರೆ, ಬರೀ ಪೆಟ್ಟಿಗೆಗೆ ಮಾತ್ರ ಏನು ಇರ್ಲಿಲ್ಲ ರೀ, ಅದರೊಳಗಡೆ 10 ಆಜ್ಞೆಗಳಿದ್ದದ್ರಿಂದ, ಮಂಜೂಷ ಪೆಟ್ಟಿಗೆ ಒಳಗಡೆ 10 ಆಜ್ಞೆಗಳಿದ್ದದ್ರಿಂದ ಅದನ್ನ ಹಾನಿಕಾಗಿ ನೋಡಿದವರು ಕೂಡ ಸತ್ತೋದ್ರು, ಅದನ್ನು ಮುಟ್ಟಿದವರು ಸತ್ತೋದ್ರು. ಅದನ್ನು ಮನೆಯಲ್ಲಿ ಯಾರು ಇದು ದೇವರ ಆಜ್ಞೆ ಅಂತ ಇಟ್ಕೊಂಡ್ರು ಅವರಿಗೆ ಅದು ಆಶೀರ್ವಾದವಾಗಿತ್ತು. ಆಮೆನ್. ಆದ್ದರಿಂದ ನಾವು ಬರೀ ವ್ಯಕ್ತಿಯಾಗಿದ್ರೆ ಮಾತ್ರ ಏನು ಉಪಯೋಗ ಇಲ್ಲ ರೀ. ದೇವರ ಆಜ್ಞೆಗಳು ನಮ್ಮಲ್ಲಿ ಇರೋದಾದ್ರೆ ಇನ್ನೊಬ್ಬರಿಗೂ ಆಶೀರ್ವಾದ, ನಮಗೂ ಆಶೀರ್ವಾದ, ನಮ್ಮ ಕುಟುಂಬಕ್ಕೂ ನಾವು ಆಶೀರ್ವಾದವಾಗಿರ್ತೇವೆ. ಆಮೆನ್. ಆದ್ದರಿಂದ ಮಂಜೂಷ ಪೆಟ್ಟಿಗೆ ಹುಡುಕೋದು ಬೇಡ, ನಾವೇ ಆ ಮಂಜೂಷ ಪೆಟ್ಟಿಗೆ. ಆಮೆನ್. ನಮ್ಮಲ್ಲೇ ದೇವರು ತನ್ನ ಆಜ್ಞೆಗಳು ಇಟ್ಟಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಇದು ಹೇಗಾಯ್ತು ಅಂದ್ರೆ, ಯೇಸು ಕ್ರಿಸ್ತನ ರಕ್ತದಿಂದ ಮಾತ್ರ ಆಯಿತು. ಆತನು ಬೇಗನೆ ಬರೋದಕ್ಕಿದ್ದಾನೆ, ಯೇಸು ಕ್ರಿಸ್ತನು ಬೇಗನೆ ಬರೋದಕ್ಕಿದ್ದಾನೆ ಪ್ರೇರೆ. ಆದ್ದರಿಂದ ನಾವು ಈ ದೇವರ ಆಜ್ಞೆಗಳು ಏನು ಅಂತೇಳಿ ನಾವು ಓದಿ ತಿಳ್ಕೊಂಡು ಈ ಆಜ್ಞೆಗಳನ್ನ ಎಲ್ಲಿ ಇಟ್ಕೊಳ್ಳೋಣ? ನಮ್ಮಲ್ಲಿ ಇಟ್ಕೊಳ್ಳೋಣ. ಆತನು ಬರುವಾಗ ಆತನ ಪ್ರಸನ್ನತೆಯನ್ನು ನಾವು ಅನುಭವಿಸ್ತೇವೆ. ಆತನು ಬರುವಾಗ ಆತನ ಜೊತೆಯಲ್ಲಿ ನಾವು ಎತ್ತಲ್ಪಡ್ತೇವೆ. ಆದ್ದರಿಂದ ದೇವರು ಬರೋಣ ಸಮೀಪವಾಗಿದೆ. ನಾವು ದೇವರ ಆಲಯವಾಗಿದ್ದೇವೆ. ಆ ಒಂದು ಮಂಜೂಷ ಪೆಟ್ಟಿಗೆ ನಾವೇ ಆಗಿದ್ದೇವೆ. ನಮ್ಮಲ್ಲೇ ದೇವರು ತನ್ನ ಆಜ್ಞೆಗಳು ಇಟ್ಟಿದ್ದಾರೆ. ನಾವು ಇನ್ನೊಬ್ಬರಿಗೆ ಆಶೀರ್ವಾದವಾಗಿರೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ನಾವೆಲ್ಲರೂ ಈ ಸಮಯದಲ್ಲಿ ದೇವರ ಸ್ಥಳದಲ್ಲಿ ಸಮರ್ಪಿಸೋಣ. ಪ್ರಿಯರೇ, ದೇವರು ತನ್ನ ಆಜ್ಞೆಗಳನ್ನ ನಮ್ಮಲ್ಲಿ ಇಟ್ಟಿದ್ದಾರೆ. ದೇವರು ವಾಗ್ದಾನ ಮಾಡಿದ್ದಾರೆ ಇಬ್ರಿಯ ಗ್ರಂಥದಲ್ಲಿ, ನನ್ನ ಆಜ್ಞೆಗಳನ್ನು ಅವರ ಮನಸ್ಸಿನಲ್ಲಿ ನಾನು ಇಡುತ್ತೇನೆ, ಅವರ ಹೃದಯದ ಮೇಲೆ ಅವುಗಳನ್ನು ಬರೀತೇನೆ, ನಾನು ಅವರಿಗೆ ದೇವರಾಗಿರುತ್ತೇನೆ, ಅವರು ನನಗೆ ಪ್ರಜೆಗಳಾಗಿರುವರು ಎಂಬುದಾಗಿ. ಇವತ್ತು ನಾವು ದೇವರ ಆಜ್ಞೆಗಳನ್ನು ಹೊತ್ತಿಕೊಳ್ಳೋಣ, ದೇವರ ಆಜ್ಞೆಗಳನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋಣ, ದೇವರ ಆಜ್ಞೆಗಳನ್ನ ನಾವು ಹೃದಯ ಪೂರ್ವಕವಾಗಿ ಕೈಕೊಂಡು ನಡೆಯೋಣ. ನಮ್ಮನ್ನು ಮುಟ್ಟೋದಕ್ಕೆ ಯಾರಿಗೂ ಕೂಡ ದೇವರು, ನಮ್ಮನ್ನು ನಾಶಪಡಿಸೋದಕ್ಕೆ ಯಾರಿಗೂ ಕೂಡ ದೇವರು ಅಪ್ಪಣೆ ಕೊಡೋದಿಲ್ಲ. ಕಾರಣ ನಮ್ಮಲ್ಲಿ ದೇವರ ಆಜ್ಞೆಗಳಿದ್ದಾವೆ. ಆದ್ದರಿಂದ ನಾವು ದೇವರಿಗೆ ಭಯಪಡೋಣ. ದೇವರು ನಮ್ಮಲ್ಲಿ ತನ್ನ ಆಜ್ಞೆಗಳು ಇಟ್ಟಿದ್ದಾರೆ ಅಂದ್ರೆ ಅದನ್ನ ಕೈಕೊಂಡು ನಡೆಯುವಂತ ವಿಷಯದಲ್ಲಿ ಕೂಡ ನಾವು ಭಯಪಡುವವರಾಗಿರ್ಬೇಕು. ದೇವರೇ, ನಾವೇ ಆಲಯ ಎಂಬುದಾಗಿ ನಿರ್ದರ್ಶಿಸಿದೆ ಸ್ವಾಮಿ, ನಮ್ಮಲ್ಲೇ ವಾಸ ಮಾಡಬೇಕೆಂಬುದಾಗಿ ನೀವು ನಿರ್ದರ್ಶಿಸಿದೆ ಸ್ವಾಮಿ. ಸ್ವಾಮಿ ಕರ್ತನೇ, ನಿನ್ನ ಕೃಪೆ ನನ್ನ ಬಲಪಡಿಸುವ ಸ್ತುತಿ ಘನಮಾನ ಮಹಿಮೆಗೆ ಸಲ್ಲಿಸುತ್ತೇವೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆ, ಜೀವದ ತಂದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ನಮಗೆ ಸ್ತೋತ್ರವಾಗಲಿ. ನಾನು ನಂಬ್ತೇನೆ ನೀವೆಲ್ಲರೂ ಕೂಡ ದೇವರ ವಾಕ್ಯನ ಬರೀತಾ ಇದ್ದೀರಿ. ಆಮೇಲೆ ದೇವರ ಆಲಯದಲ್ಲಿ ನೀವು ಕೇಳಿದಂಥ ವಾಕ್ಯಗಳನ್ನ ಬರೆದಿಟ್ಕೊಳ್ತಾ ಇದ್ದೀರಿ. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ನಾವು ಈ ಸಮಯದಲ್ಲಿ ದೇವರಿಗೆ ಸ್ತೋತ್ರ. ಅನೌನ್ಸ್ಮೆಂಟ್ ಬೇರೆ ಏನೂ ಇಲ್ಲ. ಒಂದು ಅನೌನ್ಸ್ಮೆಂಟ್ ಏನಂದರೆ, ನಿಮ್ಮಲ್ಲಿ ಬರೀಲಿಕ್ಕೆ ನೋಟ್ಬುಕ್ಕು ಪೆನ್ ಇಲ್ಲ ಅಂತ ಹೇಳೋರು ಭೇಟಿಯಾದರೆ ನಾವು ಕಳಿಸ್ತೀವಿ. ಅವ್ರು ಬರೆಯೋಕ್ಕಾಗಂಗಿಲ್ಲ ಅಂತ ಹೇಳ್ತಾರೆ. ಬರೆಯೋಕ್ಕೆ ಓದೋಕ್ಕೆ ಬರೋರು ಎಲ್ಲರೂ ಏನು ಮಾಡ್ಬೇಕ್ರಿ? ದೇವ್ರ ವಾಕ್ಯವನ್ನ ಬರೆದಿಟ್ಕೊಳ್ಬೇಕು. ಆಮೇಲೆ ಬರೆದಿಟ್ಕೊಂಡ್ರೆ ನಿಮಗೆ ದೇವ್ರ ವಾಕ್ಯದ ಕಡೆಗೆ ಹೆಚ್ಚಿಗೆ ಲಕ್ಷ್ಯ ಬರ್ತದೆ. ಇದ್ರ ಉದ್ದೇಶ ಏನಂದ್ರೆ, ನೀವು ದೇವ್ರ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಅದು ಇಲ್ಲದೆ ಹೋದ್ರೆ ಅದೇ ರಾಜಕೀಯ ಮೀಟಿಂಗ್ನಲ್ಲಿ ಕೂತ್ಕೊಂಡಿರ್ತಾರಲ್ಲ, ಆ ರೀತಿಯಾಗಿ ಆಗ್ತದೆ. ಏನೋ ಒಂದು ಹೇಳಿದ್ರು, ಏನೋ ಒಂದು ಮಾಡಿದ್ರು, ಅದು ಹೇಳಿದ್ರು, ಇದು ಹೇಳಿದ್ರು ಅಂತ ಕೇಳೋದು ಸ್ವಲ್ಪ ಜ್ಞಾಪಕ ಇರ್ತದೆ, ಸ್ವಲ್ಪ ದಿನ ಜ್ಞಾಪಕ ಇರ್ತದೆ, ಆಮೇಲೆ ಮರ್ತೋಗ್ತೀವಿ. ಕೆಲವು ಮರನೇ ವಾರ ರವಿವಾರ ಬರೋಷ್ಟರಲ್ಲಿ ನಾವು ಏನು ಮಾಡ್ಬೋದ್ರಿ? ಮರ್ತೋಗ್ತೀವಿ. ಯಾಕಂದ್ರೆ ಮರವು ಮನುಷ್ಯನಿಗೆ ಇರುವಂಥದ್ದು. ಮನುಷ್ಯನಿಗೆ ಬರುವ ಇದೆ. ನಾನು ಮರಿತೀನಿ, ನೀವು ಅಷ್ಟೇ ಮರೆಯೋದಿಲ್ಲ, ನಾನು ಮರಿತೀನಿ. ನಾನು ಯಾಕಪ್ಪ ತಿರ್ಗಾ ಏನು ಕೇಳ್ತೇನೆ ಅಂದರೆ, ನಾನು ಏನು ದೇವ್ರ ವಾಕ್ಯ ಕೊಟ್ಟಿದ್ದೇನೋ ಅದನ್ನು ನಾನು ಬರೆದಿರ್ತೀನಿ. ಬರುವಾಗ ನೋಡ್ಕೊಂಬರ್ತೀನಿ, ಹೋದ ವಾರ ಏನು ದೇವ್ರ ವಾಕ್ಯ ಕೊಟ್ಟೆ ಅಂತ ನೋಡ್ಕೊಂಬರ್ತೀನಿ, ಅದರಲ್ಲೇ ಕೇಳ್ತೀನಿ. ಅರ್ಥ ಆಯ್ತು ರೀ? ನಾನೇನು ಜ್ಞಾನಿ ಅಂತಲ್ಲ, ಯೋಚನೆ ಮಾಡಿಬಿಟ್ರಿ. ನಿಮ್ಮ ಹಾಗೇನೆ ನಾನು ಬರಿತೀನಿ. ನೀವು ಬರೆದಿಟ್ಕೊಳ್ಳೋದಾದ್ರೆ ಏನು ವಾಕ್ಯ ಇದೆ, ಓದುವಾಗ ಏನು ಹೇಳಿದ್ರೆ ಅಂತ ಕೇಳುವಾಗಾದ್ರೂ ತೆಗೆದು ನೋಡುವಾಗ ಒಂದು ಜ್ಞಾಪಕ ಬರ್ತದೆ. ಯಾವಾಗೋ ಒಂದು ವಿಷಯ, ಮಂಜೂಷ್ ಪೆಟ್ಟಿಗೆ ಬಗ್ಗೆ ನಮ್ಮ ಪಾಸ್ಟರ್ ಒಂದ್ಸಲ ಹೇಳಿದ್ರು ಅಂತೇಳಿ ನೀವು ಯೋಚನೆ ಮಾಡುವಾಗ, ಅದ್ರ ಬಗ್ಗೆ ಏನೇನು ವಾಕ್ಯ ಕೊಟ್ಟಿದ್ರು ನೋಡೋಣ ಅಂತೇಳಿ ತೆಗೆದು ನೋಡುವಾಗ ಮಂಜೂಷ್ ಪೆಟ್ಟಿಗೆ ವಿಶೇಷತೆಗಳು, ಅದು ಯಾವುದಕ್ಕೆ ಯೂಸ್ ಆಯಿತು, ಅದಕ್ಕಿಲ್ಲ ಅನ್ನೋದು ಕೂಡ ನೀವು ಯೋಚನೆ ಮಾಡ್ತೀರಿ, ಅದ್ರ ಬಗ್ಗೆ ತಿಳ್ಕೊಳ್ತೀರಿ. ಮತ್ತೆ ದೇವರು ಆಜ್ಞೆಗಳು ನಮ್ಮಲ್ಲಿ ಇರೋದಾದ್ರೆ ನಮ್ಮನ್ನು ಮುಟ್ಟೋದಕ್ಕೆ ದೇವರು ಬಿಡೋದಿಲ್ಲ ಅಂತ ನೀವು ಬರ್ಕೊಂಡಿರ್ತೀರಿ. ಅದರಿಂದ ನಿಮಗೆ ಅರ್ಥ ಆಗ್ತದೆ, ನಾನು ದೇವ್ರ ಮಗನು, ನನ್ನನ್ನು ಯಾರು ನಾಶ ಮಾಡೋದಕ್ಕಾಗಲಿಲ್ಲ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನೀವು ದೇವ್ರ ವಾಕ್ಯವನ್ನು ಪ್ರತಿಯೊಬ್ಬರು ಬರೀಬೇಕು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸರಿ, ಕೊನೆಯದಾಗಿ ಪ್ರಾರ್ಥನೆ ಮಾಡೋಣ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಹೌದು ಸ್ವಾಮಿ, ನಿನ್ನ ವಾಕ್ಯದಿಂದ ನಮಗೆ ಅಭಿಷೇಕಕ್ಕಾಗಿ ಸ್ತೋತ್ರ. ಅಪ್ಪ, ನಿನ್ನ ಆಜ್ಞೆಗಳು ನಿಲ್ತಕ್ಕಂಥ ಆಲಯವು ನಾವೇ ಇದುವರೆಗೆ ಆರಾಧನೆಗೆ ಆದಿಯು ಅಂತ್ಯವು ಮಧ್ಯಸ್ಥರು ನೀವಾಗಿದ್ದಾರೆ. ಮುಂದೆವರೆಗೆ ನಮ್ಮನ್ನು ನಡೆಸಿಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆ, ಜೀವದ ತಂದೆ. ಸಮಯದಲ್ಲಿ ನಾವು ಕರ್ತನ ಪ್ರಾರ್ಥನೆ ಮತ್ತು